ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ನಾವು ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ 13ನೆಯ ಅಧ್ಯಾಯವನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ಅಧ್ಯಾಯದ ಹೆಸರು ಧೃತರಾಷ್ಟ್ರನ ಗೃಹತ್ಯಾಗ. ಹಿಂದಿನ 12ನೆಯ ಅಧ್ಯಾಯದಲ್ಲಿ ಚಕ್ರವರ್ತಿ ಪರೀಕ್ಷಿತನ ಜನನದ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಯಾವ ರೀತಿಯಾಗಿ ಪರೀಕ್ಷಿತನು ತಾಯಿಯ ಗರ್ಭದಲ್ಲಿ ಶ್ರೀಕೃಷ್ಣನಿಂದ ರಕ್ಷಿತನಾದನು ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ಈಗ ಈ ಅಧ್ಯಾಯದಲ್ಲಿ ಆ ಪರೀಕ್ಷಿತ ಮಹಾರಾಜನ ಪಟ್ಟಾಭಿಷೇಕಕ್ಕೆ ಕಾರಣವಾದಂತಹ ಅಂಶಗಳು ಯಾವುದೆಲ್ಲ ಅನ್ನೋದನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ಅದರಲ್ಲಿ ಮೊದಲನೆಯದಾಗಿ ಧೃತರಾಷ್ಟ್ರನು ಗೃಹತ್ಯಾಗವನ್ನ ಮಾಡುವಂತಹದ್ದು, ಶ್ರೀಕೃಷ್ಣನು ತನ್ನ ಅವತಾರವನ್ನ ಸಮಾಪ್ತಿ ಮಾಡುವಂತಹದ್ದು, ಕೃಷ್ಣನ ಅವತಾರ ಸಮಾಪ್ತಿಯಾದಂತಹ ವಿಷಯ ತಿಳಿದಂತಹ ಪಾಂಡವರು ಸಕಾಲದಲ್ಲಿ ನಿವೃತ್ತಿಯನ್ನ ಹೊಂದುವಂತಹದ್ದು, ಪಾಂಡವರು ನಿವೃತ್ತಿಯನ್ನ ಹೊಂದಿದ ಮೇಲೆ ಅಂದರೆ ಯುಧಿಷ್ಠಿರ ಮಹಾರಾಜ ತಾನು ನಿವೃತ್ತಿಯನ್ನ ಹೊಂದಿದ ಮೇಲೆ ಪರೀಕ್ಷಿತನು ರಾಜನಾಗ್ತಾನೆ. ನಂತರ ಮುಂದಕ್ಕೆ ಪರೀಕ್ಷಿತ ಹೇಗೆ ಕಲಿಯನ್ನ ನಿಗ್ರಹ ಮಾಡ್ತಾನೆ ಇತ್ಯಾದಿ ವಿಷಯಗಳನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ ಈ ಒಂದು ಮುಂದಿನ ಅಧ್ಯಾಯಗಳಲ್ಲಿ ಬರುವಂತಹ ಅಧ್ಯಾಯಗಳಲ್ಲಿ. ಈಗ ಮತ್ತೆ ಆ ಒಂದು ಪರೀಕ್ಷಿತ ಮಹಾರಾಜನ ಪಟ್ಟಾಭಿಷೇಕಕ್ಕೆ ಕಾರಣವಾದಂತಹ ಮೂಲ ಘಟನೆಗಳು ಯಾವುದು ಅನ್ನುವುದನ್ನ ಈ ಒಂದು ಅಧ್ಯಾಯದಲ್ಲಿ ನೋಡ್ತೇವೆ. ಈ ಅಧ್ಯಾಯದಲ್ಲಿ ಒಟ್ಟು 60 ಶ್ಲೋಕಗಳಿವೆ. ಇದನ್ನ ನಾವು 2 ಭಾಗಗಳಾಗಿ ನೋಡೋಣ. ಮೊದಲ 28 ಶ್ಲೋಕಗಳನ್ನ ಇವತ್ತು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಉಳಿದ ಶ್ಲೋಕಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಈಗ ಮೊದಲನೇದಾಗಿ ಧೃತರಾಷ್ಟ್ರನು ಗೃಹತ್ಯಾಗವನ್ನ ಮಾಡಲಿಕ್ಕೆ ಕಾರಣನಾದಂತಹ ಮೂಲ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ವಿದುರ ಹಿಂದಿನಿಂದಲೂ ಕೂಡ ಧೃತರಾಷ್ಟ್ರನ ಒಬ್ಬ ಹಿತೈಷಿ, ಯಾವಾಗಲೂ ಧೃತರಾಷ್ಟ್ರನ ಜೊತೆಗೆ ಇದ್ದಂತಹ ವ್ಯಕ್ತಿ. ಧೃತರಾಷ್ಟ್ರನಿಗೆ ಸಮಸ್ಯೆ ಬಂದಾಗ ಅಥವಾ ಧೃತರಾಷ್ಟ್ರನು ದಾರಿ ತಪ್ಪುವಾಗ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಅವನನ್ನ ಎಚ್ಚರಿಸ್ತಾ ಇದ್ದಂತಹ ವ್ಯಕ್ತಿ ವಿದುರ. ಈ ಕಾರಣಕ್ಕಾಗಿಯೇ ದುರ್ಯೋಧನನಿಗೆ ವಿದುರನನ್ನ ಕಂಡ್ರೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ಒಂದು ಸಲ ವಿದುರನನ್ನ ತುಂಬಾ ಜೋರಾಗಿ ಆತನು ಬೈತಾನೆ. ಅದಕ್ಕೆ ವಿದುರನು ಗೃಹತ್ಯಾಗವನ್ನ ಮಾಡಿ ತಾನು ಯುದ್ಧದಲ್ಲಿಯೂ ಕೂಡ ಭಾಗವಹಿಸುವುದಿಲ್ಲ. ಆ ಒಂದು ಮಹಾಭಾರತ ಯುದ್ಧದ ಸಮಯದಲ್ಲಿ ವಿದುರನು ತೀರ್ಥಯಾತ್ರೆಗೆ ಹೋಗಿರ್ತಾನೆ. ತೀರ್ಥಯಾತ್ರೆಯಲ್ಲಿ ಆತನು ಮೈತ್ರೇಯರನ್ನ ಭೇಟಿ ಮಾಡ್ತಾನೆ. ಮೈತ್ರೇಯರಿಂದ ಭಗವಂತನ ಆ ಒಂದು ಬೋಧನೆಗಳನ್ನ ಪಡೆದುಕೊಂಡು ಈಗ ಮತ್ತೆ ಯುದ್ಧವೆಲ್ಲ ಮುಗಿದ ನಂತರ ವಿದುರ ಮತ್ತೆ ಹಸ್ತಿನಾಪುರಕ್ಕೆ ಹಿಂದಿರುಗಿ ಬರ್ತಾ ಇದ್ದಾನೆ. ಆ ಒಂದು ಸಂದರ್ಭ ಇಲ್ಲಿ ಸೂತ ಮುನಿಗಳು ಅದನ್ನ ನಮಗೆ ವಿವರಿಸ್ತಾ ಇದ್ದಾರೆ ಶ್ರೀಮದ್ ಭಾಗವತದ ಮುಖಾಂತರವಾಗಿ. ಇವತ್ತಿನ ಈ ಅಧ್ಯಾಯದಲ್ಲಿ ನಾವು ಈ ಒಂದು ವಿಚಾರವನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ಶ್ರೀಮದ್ ಭಾಗವತ ಕನ್ನಡದಲ್ಲಿ ಆಧ್ಯಾತ್ಮಿಕ ವಿಚಾರ ಮತ್ತು ಇಸ್ಕಾನ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಒಂದು ತರಗತಿ ಇದು. ಎಲ್ಲರಿಗೂ ಕೂಡ ಸ್ವಾಗತ.
ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಾವು ಕಲಿತಾ ಇರುವಂತಹ ಶ್ರೀಮದ್ ಭಾಗವತ ಇದು ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀ ಶ್ರೀಮದೇಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಡೀತಾ ಇದೆ. ನಮ್ಮ ವೆಬ್ಸೈಟ್ ನಲ್ಲಿ ತಮಗೆ ಅನೇಕ ರೀತಿಯಾದಂತಹ ಸೇವೆಗಳನ್ನ ಪಡೆದುಕೊಳ್ಳಬಹುದು. ಇಲ್ಲಿ ಶ್ರೀಮದ್ ಭಾಗವತದ ಕೃತಿಗಳು ಕೂಡ ತಮಗೆ ಲಭ್ಯ ಇದೆ. ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ ಪ್ರಾರಂಭವಾಗುವಂತಹ 18 ದಿನಗಳ ಭಗವದ್ಗೀತೆಯ ತರಗತಿಯೂ ಕೂಡ ತಾವು ಇಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬಹುದು. ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ವಯಸ್ಸಿನ ವರ್ಗದವರಿಗೆ ನಾನಾ ರೀತಿಯಾದಂತಹ ತರಗತಿಗಳು ನಡೆಯುತ್ತವೆ. ಅದರ ಒಂದು ಪ್ರಯೋಜನವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಹಾಗೆ ಶ್ರೀಮದ್ ಭಾಗವತದ ಪ್ರತಿ ತಮ್ಮಲ್ಲಿ ಇಲ್ಲದೆ ಹೋದ್ರೆ ದಯವಿಟ್ಟು ಅದನ್ನ ಪಡೆದುಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಕನ್ನಡ, ಇಂಗ್ಲಿಷ್, ಹಿಂದಿ ಬೇರೆ ಬೇರೆ ಭಾಷೆಗಳಲ್ಲಿ ಇದು ಲಭ್ಯ ಇದೆ. ಈಗ ಇವತ್ತಿನ ವಿಚಾರಕ್ಕೆ ಬರೋಣ. ಮೊದಲನೆಯ ಸ್ಕಂದದ 13ನೆಯ ಅಧ್ಯಾಯ. ಪುಸ್ತಕ ದಯವಿಟ್ಟು ತೆರೆಯಿರಿ. ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ 13ನೆಯ ಅಧ್ಯಾಯ. ಈ ಒಂದು ಅಧ್ಯಾಯ ಸೂತ ಮುನಿಗಳ ಮಾತುಗಳಿಂದ ಪ್ರಾರಂಭವಾಗ್ತದೆ. ಓಂ ನಮೋ ಭಗವತೆ ವಾಸುದೇವಾಯ. ತ್ರಯೋದಶೋಧ್ಯಾಯಃ. ಸೂತ ಉವಾಚ. ವಿದುರಾಸ್ತೀರ್ಥಯಾತ್ರಾಯಾಂ ಮೈತ್ರೇಯಾದಾತ್ಮನೋ ಗತಿಂ ಜ್ಞಾತ್ವಾ ಗದ್ದಾಸ್ತಿನಪುರಂ ತಯಾ ವಾಪ್ತ ವಿವಿತ್ಸಿತಃ. ಅನುವಾದ: ಶ್ರೀ ಸೂತ ಮುನಿಗಳು ನುಡಿದರು, ತೀರ್ಥಯಾತ್ರೆ ಮಾಡುತ್ತಿರುವಾಗ ವಿದುರನು ಮಹರ್ಷಿ ಮೈತ್ರೇಯರಿಂದ ಆತ್ಮದ ಗಮ್ಯಸ್ಥಾನದ ಜ್ಞಾನವನ್ನು ಪಡೆದು ಹಸ್ತಿನಾಪುರಕ್ಕೆ ಮರಳಿದನು. ಅವನು ಆ ವಿಷಯದಲ್ಲಿ ಯಥೇಚ್ಛವಾಗಿ ಪರಿಣತನಾದನು. ಶ್ರೀಕೃಷ್ಣನು ಇಬ್ಬರಿಗೆ ಬೋಧನೆಗಳನ್ನ ಮಾಡಿರುವಂತಹದ್ದು. ಒಂದು ಉದ್ಧವನಿಗೆ, ಇನ್ನೊಂದು ಮೈತ್ರೇಯ. ಆ ಒಂದು ಬೋಧನೆ, ಅದನ್ನ ಉದ್ಧವ ಗೀತೆ ಅಂತ ಹೇಳಿಯೂ ಕೂಡ ನಾವು ಕರೆಯುತ್ತೇವೆ. ಇದು ಶ್ರೀಕೃಷ್ಣನಿಂದ ನೇರವಾಗಿ ಮಾಡಲ್ಪಟ್ಟಂತಹ ಒಂದು ಬೋಧನೆ. ಹೇಗೆ ಅರ್ಜುನನಿಗೆ ಭಗವದ್ಗೀತೆಯನ್ನ ಬೋಧಿಸಲಾಗಿದೆಯೋ ಹಾಗೆಯೇ ಉದ್ಧವನಿಗೆ ಉದ್ಧವ ಗೀತೆಯನ್ನ ಬೋಧಿಸಲಾಗಿದೆ. ಅಂತಹ ಒಂದು ಜ್ಞಾನವನ್ನ ಪಡೆದಂತಹ ಉದ್ಧವ ಮತ್ತು ಮೈತ್ರೇಯ ಅವರು ಮುಂದಕ್ಕೆ ಮೈತ್ರೇಯರು ಇದೇ ಒಂದು ಜ್ಞಾನವನ್ನ ವಿದುರನಿಗೆ ಅವರು ಬೋಧಿಸ್ತಾರೆ. ಆಮೇಲೆ ಅದೇ ಬೋಧನೆಯನ್ನ ಅವರು ಮತ್ತೆ ಇಲ್ಲಿಗೆ ಪಡೆದು ಇಲ್ಲಿ ಮತ್ತೆ ಹಸ್ತಿನಾಪುರಕ್ಕೆ ಬಂದಿದ್ದಾರೆ. ಅಲ್ಲಿ ವಿದುರ ಮತ್ತೆ ಯುಧಿಷ್ಠಿರ ಮಹಾರಾಜ ಅವರು ಯಾವ ರೀತಿಯಾಗಿ ಸಂಭಾಷಣೆಯನ್ನ ಮಾಡಿದ್ರು, ಯುಧಿಷ್ಠಿರ ಮಹಾರಾಜ ಹೇಗೆ ಅವರನ್ನ ಸತ್ಕರಿಸಿದ್ರು ಅನ್ನೋದನ್ನ ಈಗ ನಾವು ಈ ಶ್ಲೋಕಗಳಲ್ಲಿ ಕಾಣ್ತಾ ಇದ್ದೇವೆ. ಯಾವತಾ ಕೃತವಾನ್ ಪ್ರಶ್ನಾನ್ ಶತ್ತಾ ಕಾಶಾರವಾಗ್ರತಃ ಜಾತೈಕ ಭಕ್ತಿರ್ಗೋವಿಂದೇ ತೇಭ್ಯಶ್ಚೋಪರ ರಾಮಃ. ನಾನಾ ಪ್ರಶ್ನೆಗಳನ್ನು ಕೇಳಿದ ಬಳಿಕ ಭಗವಾನ್ ಶ್ರೀಕೃಷ್ಣನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ಸ್ಥಿರಚಿತ್ತನಾಗಿ ವಿದುರನು ಮೈತ್ರೇಯನಿಗೆ ಪ್ರಶ್ನೆ ಕೇಳುವುದರಿಂದ ವಿರಮಿಸಿದನು. ಇದು ಹಿಂದೆ ನಡೆದರ ಕುರಿತಾಗಿ ಹೇಳುವಂಥದ್ದು. ವಿದುರ ಉದ್ಧವನಿಗಿಂತ ಬಹಳ ವಯಸ್ಸಿನಲ್ಲಿ ದೊಡ್ಡವರು. ಹಾಗಾಗಿ ಮೈತ್ರೇಯರಿಂದ ಬೋಧನೆಗಳನ್ನ ಪಡೆದುಕೊಳ್ಳಿ ಅಂತ ಹೇಳಿ ಉದ್ಧವ ವಿದುರರಿಗೆ ಹೇಳುವಂತಹದ್ದು. ನಂತರ ವಿದುರ ಮೈತ್ರೇಯರಿಂದ ಆ ಒಂದು ಬೋಧನೆಗಳನ್ನ ಪಡೆದುಕೊಳ್ಳುವಂಥದ್ದು. ಹೀಗೆ ಮೈತ್ರೇಯರಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಆಧ್ಯಾತ್ಮಕ್ಕೆ ಸಂಬಂಧಿಸಿದಂತಹ ಅನೇಕ ಪ್ರಶ್ನೆಗಳು. ಮುಂದಿನ 3ನೇ ಅಧ್ಯಾಯದಿಂದ ಅದನ್ನೇ ನಾವು ಕೂಡ ಕಲಿಯುವಂತಹದ್ದು. ಈ ಭಾಗವತದ ಹೆಚ್ಚಿನ ಒಂದು ಭಾಗವನ್ನ ವಿದುರ ಮೈತ್ರೇಯ ಸಂವಾದವು ಒಳಗೊಂಡಿದೆ. ಅದನ್ನ ಮುಂದೆ ನಾವು ನೋಡೋಣ. ಈಗ ಇಲ್ಲಿ ಒಂದೇ ಒಂದು ಶ್ಲೋಕದಲ್ಲಿ ಸೂತ ಗೋಸ್ವಾಮಿಗಳು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ವಿದುರ ಮೈತ್ರೇಯರ ಸಂವಾದ ಮುಕ್ತಾಯಗೊಂಡಿದೆ. ವಿದುರ ಕೇಳಿದಂತಹ ಪ್ರಶ್ನೆಗಳಿಗೆ ಮೈತ್ರೇಯರು ಸಮರ್ಪಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಅವರು ಈಗ ಪ್ರಶ್ನೆಗಳನ್ನ ಕೇಳುವುದರಿಂದ ವಿರಮಿಸಿದ್ದಾರೆ. ಆಮೇಲೆ ವಿದುರ ಈಗ ಮತ್ತೆ ಹಸ್ತಿನಾಪುರಕ್ಕೆ ಬರುವಂತಹದ್ದು. ತಂ ಬಂಧುಮಾಗತಂ ದೃಷ್ಟ್ವಾ ಧರ್ಮಪುತ್ರ ಸಹಾನುಜ ಧೃತರಾಷ್ಟ್ರೋ ಯುಯುತ್ಸುಶ್ಚ ಸೂತಾ ಶಾರದ್ವತ ಪೃಥಾ ಗಾಂಧಾರಿ ದ್ರೌಪದಿ ಬ್ರಹ್ಮನ್ ಸುಭದ್ರಾ ಚೋತ್ತರಾ ಕೃಪಿ ಅನ್ಯಾಶ್ಚ ಜಾಮಯ ಪಾಂಡೋರ್ಜ್ಞಾತಯ ಸಸುತಾ ಸ್ತ್ರೀಯಃ. ವಿದುರ ಅರಮನೆಗೆ ಮರಳಿದ್ದನ್ನು ಕಂಡು ಹಸ್ತಿನಾಪುರದ ಎಲ್ಲಾ ನಿವಾಸಿಗಳು, ಮಹಾರಾಜನಾದ ಯುಧಿಷ್ಠಿರ,
ಅವನ ತಮ್ಮಂದಿರು ಧೃತರಾಷ್ಟ್ರ, ಸಾತ್ಯಕಿ, ಸಂಜಯ, ಕೃಪಾಚಾರ್ಯ, ಕುಂತಿ, ಗಾಂಧಾರಿ, ದ್ರೌಪದಿ, ಸುಭದ್ರೆ, ಉತ್ತರೆ, ಕೃಪಿ, ಕೌರವರ ಅನೇಕ ಹೆಂಡತಿಯರು ಮತ್ತು ಮಕ್ಕಳೊಂದಿಗಿರುವ ಇತರ ಹೆಂಗಸರು ಎಲ್ಲರೂ ತುಂಬಾ ಸಂತೋಷದಿಂದ ಅವನಲ್ಲಿಗೆ ಓಡಿ ಬಂದರು. ಬಹಳ ಕಾಲದ ನಂತರ ಅವರು ತಮ್ಮ ಪ್ರಜ್ಞೆಯನ್ನು ಮರಳಿ ಪಡೆದರೋ ಎಂಬಂತೆ ತೋರಿತು. ಮಹಾಭಾರತ ಯುದ್ಧದ ನಂತರ ಯಾರೆಲ್ಲ ಉಳಿದಿದ್ದಾರೆ ಅವರೆಲ್ಲರನ್ನು ಕೂಡ ಈಗ ವಿದುರ ಭೇಟಿ ಮಾಡ್ತಾ ಇದ್ದಾರೆ. ಆ ಒಂದು ಸಂದರ್ಭ ಎಲ್ಲರಿಗೂ ಕೂಡ ಸಂತೋಷವಾಗ್ತಾ ಇದೆ. ಕಳೆದು ಹೋದಂತಹ ಪ್ರಾಣ ಮತ್ತೆ ಮರಳಿ ಬಂತು ಅನ್ನುವಂತಹ ಒಂದು ಅನುಭವ ಅವರಿಗೆ ಆಗ್ತಾ ಇದೆ. ಅದನ್ನ ಇಲ್ಲಿ ಸೂತ ಗೋಸ್ವಾಮಿಗಳು ವಿವರಿಸ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಇಲ್ಲಿ ಹೇಳಿರುವಂತಹ ಪ್ರತಿಯೊಂದು ವ್ಯಕ್ತಿತ್ವದ ವರ್ಣನೆಯನ್ನು ಕೂಡ ಮಾಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ವಿವರಣೆಯನ್ನ ಕೊಟ್ಟಿದ್ದಾರೆ. ಗಾಂಧಾರಿ, ಪೃಥಾ ಅಂದ್ರೆ ಕುಂತಿ ಮಹಾರಾಣಿ, ದ್ರೌಪದಿ, ಸುಭದ್ರೆ ಇವರ ಎಲ್ಲ ವಿಚಾರವನ್ನು ಕೂಡ ಭಾವಾರ್ಥದಲ್ಲಿ ನಾವು ಕಾಣಬಹುದು. ಮುಂದಕ್ಕೆ ಮುಂದುವರಿಸ್ತಾ ಪ್ರತ್ಯುಜ್ಞೋ ಪ್ರಹರ್ಷೇಣ ಪ್ರಾಣಂ ತನ್ವಾ ಇವಾಗತಂ ಅಭಿಸಂಗಮ್ಯ ವಿಧಿವಾತ್ ಪರಿಷ್ವಂಗಾಭಿವಾದನೈ. ತಮ್ಮ ದೇಹಕ್ಕೆ ಜೀವ ಮರಳಿ ಬಂತೋ ಎಂಬಂತೆ ಅವರೆಲ್ಲ ಪರಮಾನಂದದಿಂದ ಅವನ ಬಳಿ ಬಂದರು. ಅವರು ವಂದನೆಗಳನ್ನು ವಿನಿಮಯ ಮಾಡಿಕೊಂಡರು, ಪರಸ್ಪರ ಆಲಂಗಿಸಿಕೊಂಡು ಸ್ವಾಗತಿಸಿದರು. ನಾವು ಆ ಹೊಟ್ಟೆಗೆ ಆಹಾರವನ್ನು ಕೊಟ್ರೆ ಇಡೀ ಶರೀರ ಚೇತನವನ್ನ ಪಡೆಯುತ್ತದೆ. ಅದೇ ರೀತಿ ನಮಗೆ ಮನಸ್ಸಿಗೆ ಸಂತೋಷ ಉಂಟಾಗುವಂತಹ ಒಂದು ಸಂದರ್ಭ ಬಂದ್ರೆ ನಮಗೆ ಶರೀರಕ್ಕೆ ಕೂಡ ಒಂದು ಹೊಸ ಚೈತನ್ಯ ಬರ್ತದೆ. ಹಾಗೆ ಎಲ್ಲರೂ ಕೂಡ ಆನಂದದಿಂದ ವಿದುರನನ್ನ ಸ್ವಾಗತಿಸ್ತಾ ಇದ್ದಾರೆ. ಮುಮುಚು ಪ್ರೇಮ ಭಾಷ್ಪಾಘಂ ವಿರಹೌತ್ಕಂಠ್ಯ ಕಾತರ ರಾಜ ತಮರ್ಹ ಯಾಂಚಕ್ರೇ ಕೃತಾಸನ ಪರಿಗ್ರಹಂ. ವ್ಯಾಕುಲತೆ ಮತ್ತು ಸುದೀರ್ಘ ಅಗಲಿಕೆಯಿಂದ ಅವರೆಲ್ಲ ಪ್ರೇಮ ಭಾಷ್ಪಗರೆದರು. ಆ ಬಳಿಕ ರಾಜನಾದ ಯುಧಿಷ್ಠಿರ ಅವನನ್ನು ಆಸನದಲ್ಲಿ ಕುಳ್ಳಿರಿಸಿ ಸ್ವಾಗತ ಸತ್ಕಾರವನ್ನು ಏರ್ಪಡಿಸಿದನು. ಒಂದು ರಾಜೋಚಿತವಾಗಿ ವಿದುರನಿಗೆ ಸ್ವಾಗತವನ್ನ ಮಾಡಲಾಗಿದೆ. ಯಾಕಂದ್ರೆ ವಿದುರ ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ, ಸಾಕ್ಷಾತ್ ಯಮಧರ್ಮರಾಜ. ಯಮಧರ್ಮ ಆತನು ನಮಗೆ ಅಂದ್ರೆ ಜೀವಾತ್ಮರುಗಳಿಗೆ ಶಿಕ್ಷೆಯನ್ನ ಕೊಡುವಂತಹದ್ದು. ಶಿಕ್ಷೆಯನ್ನ ಯಾಕೆ ಕೊಡ್ತಾರೆ? ನಾವು ಮಾಡುವಂತಹ ಪಾಪಗಳಿಗೋಸ್ಕರ. ನರಕದಲ್ಲಿ ಹೋಗುವಂತಹ ಜೀವಿಗಳಿಗೆ ಆ ಒಂದು ಅವರವರ ಕರ್ಮಕ್ಕನುಗುಣವಾಗಿ ಶಿಕ್ಷೆಯನ್ನ ವಿಧಿಸುವಂತಹ ಕಾರ್ಯ ಇದು ತುಂಬಾ ಕಷ್ಟದ ಕೆಲಸ. ಅದರಲ್ಲೇ ಮುಳುಗಿರುವಂತಹ ಆ ಒಂದು ವಿದುರನಿಗೆ ಅಥವಾ ಯಮಧರ್ಮರಾಜನಿಗೆ ಒಂದು ಭಗವಂತನ ಭಕ್ತಿ ಸೇವೆಯನ್ನು ಮಾಡುವಂತಹ ಅವಕಾಶ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಅವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತದೆ. ಆ ಘಟನೆಯಿಂದಾಗಿ ಅವರು ಈ ಒಂದು ಶೂದ್ರನಾಗಿ ಹುಟ್ಟುವಂತಹ ಒಂದು ಸಂದರ್ಭ ಉಂಟಾಗುತ್ತದೆ. ವಿದುರ ಅಂತ ಹೇಳಿದ್ರೆ ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ. ಅವರು 12 ಜನ ಮಹಾಜನರಲ್ಲಿ ಒಬ್ಬರಾಗಿದ್ದಾರೆ. ಒಂದು ಸಲ ಕೆಲವು ಜನ ಕಳ್ಳರು ಅರಮನೆಯಲ್ಲಿ ಕಳ್ಳತನವನ್ನ ಮಾಡಿ ಅವರು ಕದ್ದಂತಹ ವಸ್ತುಗಳನ್ನ ಕದ್ದುಕೊಂಡು ಹೋಗ್ತಾ ಇರಬೇಕಾದ್ರೆ ಸೈನಿಕರು ಅವರ ಬೆನ್ನು ಹತ್ತುತ್ತಾರೆ. ಆಗ ಅವರು ಒಂದು ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಆ ಋಷಿಗಳು, ಅವರ ಹೆಸರು ಮಾಂಡವ್ಯ ಋಷಿಗಳು. ಮಾಂಡವ್ಯ ಋಷಿಗಳ ಆಶ್ರಮದಲ್ಲಿ ಅವರು ಕದ್ದು ತಂದಂತಹ ವಸ್ತುಗಳನ್ನ ಅವರು ಬಚ್ಚಿಡ್ತಾರೆ. ಅಲ್ಲಿಗೆ ಬಂದಂತಹ ಸೈನಿಕರು ಆ ಒಂದು ವಸ್ತುಗಳನ್ನ ಆಶ್ರಮದಲ್ಲಿ ಕಂಡಂತಹ ಕಾರಣಕ್ಕಾಗಿ ಆ ಋಷಿಗಳನ್ನು ಮತ್ತೆ ಆ ಕಳ್ಳರನ್ನು ಎಲ್ಲರನ್ನು ಕೂಡ ಒಟ್ಟಿಗೆ ಬಂಧಿಸಿಕೊಂಡು ರಾಜನ ಮುಂದೆ ಪ್ರಸ್ತುತಪಡಿಸ್ತಾರೆ. ರಾಜನು ಅವರಿಗೆಲ್ಲರಿಗೂ ಕೂಡ ಶಿಕ್ಷೆಯನ್ನ ಕೊಡ್ತಾರೆ. ಆ ಋಷಿಗಳಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಸಿಗ್ತದೆ ಅಂತ ಹೇಳಿದ್ರೆ ಅವರಿಗೆ ಒಂದು ಈಟಿಯಿಂದ ತಿವಿಯುವಂತಹ ಒಂದು ಶಿಕ್ಷೆಯನ್ನ ಕೊಡಲಾಗುತ್ತದೆ. ಆಮೇಲೆ ಆ ಋಷಿಗಳಿಗೆ ಅಷ್ಟು ಶಿಕ್ಷೆಯನ್ನ ಕೊಟ್ಟರು ಕೂಡ ಅವರಿಗೆ ಏನೂ ಆಗುವುದಿಲ್ಲ. ಅದನ್ನ ಕಂಡಂತಹ ಆ ರಾಜನು ಇವರು ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ ಅಂತ ಹೇಳಿ ಅವರಲ್ಲಿ ಕ್ಷಮೆಯನ್ನ ಕೇಳ್ತಾರೆ. ಆದ್ರೆ ಆ ಋಷಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಇಷ್ಟೆಲ್ಲ ಮಾಡಿದ್ರು ಕೂಡ ಇದೆಲ್ಲವೂ ಆ ಒಂದು ಕರ್ಮದಿಂದ ಅಥವಾ ಆ ಒಂದು ಯಮಧರ್ಮರಾಜನ
ಶಾಸನದಿಂದಲೇ ಬರ್ತಾ ಇರುವಂತಹದ್ದು. ಹಾಗಾಗಿ ನಿಮ್ಮಲ್ಲಿ ಚರ್ಚೆಯನ್ನ ಮಾಡುವುದಕ್ಕಿಂತ ನಾನು ಆ ಯಮನಲ್ಲಿಯೇ ಚರ್ಚೆಯನ್ನ ಮಾಡ್ತೇನೆ ಅಂತ ಹೇಳಿ ಯಮನಲ್ಲಿಗೆ ಹೋಗ್ತಾರೆ. ಅಲ್ಲಿ ಯಮನ ಹತ್ರ ಕೇಳ್ತಾರೆ, ನನಗೆ ಯಾಕೆ ಈ ಶಿಕ್ಷೆ ಬಂತು? ಯಾಕಂದ್ರೆ ಆ ಯಾವುದೇ ವ್ಯಕ್ತಿಗೆ ಏನೇ ಒಂದು ಆ, ನೋವಾಗಬೇಕು ಅಥವಾ ಶಿಕ್ಷೆ ಸಿಗ್ಬೇಕು ಅಂತ ಹೇಳಿದ್ರೆ ಅದು ಆ ವ್ಯಕ್ತಿ ಹಿಂದೆ ಮಾಡಿದಂತಹ ಕರ್ಮಕ್ಕೆ ಪ್ರತಿಫಲವಾಗಿರ್ತದೆ. ಹಾಗಾಗಿ ನಾನು ಏನು ಕರ್ಮವನ್ನ ಮಾಡಿದ್ದೆ, ಯಾಕೆ ನನಗೆ ಈ ರೀತಿಯಾದಂತಹ ಶಿಕ್ಷೆ ಬಂತು ಅಂತ ಕೇಳಿದಾಗ, ನೀವು ಸಣ್ಣ ಹುಡುಗ ಇರುವಾಗ ಒಂದು ಕೀಟಕ್ಕೆ ಕೂಡ ನೀವು ಇದೇ ರೀತಿಯಾಗಿ ಚುಚ್ಚಿದ್ದೀರಿ, ಅದಕ್ಕೋಸ್ಕರ ನಿಮಗೆ ಈ ಶಿಕ್ಷೆ ಬಂದಿದೆ ಅಂತ ಹೇಳಿ. ಆದ್ರೆ ಆ ಮಾಂಡವ್ಯ ಋಷಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ತಾನು ಸಣ್ಣ ಮಗುವಾಗಿದ್ದಾಗ, ಅಂದ್ರೆ ಒಂದು 12 ವರ್ಷಕ್ಕಿಂತ ಪ್ರಾಯಕ್ಕಿಂತ ಸಣ್ಣವರಿದ್ದಾಗ ಅವರು ಮಾಡಿದಂತಹ ತಪ್ಪನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಇದನ್ನ ತಾವು ತಿಳಿದಿರಬೇಕು ಯಮಧರ್ಮರಾಜನಾಗಿ. ಇದನ್ನ ತಿಳಿಯದೆ ನಾನು ಮಾಡಿದಂತಹ ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆಯನ್ನ ಕೊಟ್ಟದ್ದು ನಿಮ್ಮ ತಪ್ಪು ಅಂತ ಹೇಳಿ ಆ ಯಮ ಯಮಧರ್ಮರಾಜನಿಗೇನೆ ಅವರು ಶಾಪವನ್ನ ಕೊಡ್ತಾರೆ, ನೀನು ಒಬ್ಬ ಶೂದ್ರನಾಗಿ ಹುಟ್ಟು ಅಂತ ಹೇಳಿ. ಈ ರೀತಿ ಶಾಪವನ್ನ ಪಡೆದಂತಹ ಯಮ ತಾನು ವಿದುರನಾಗಿ ಹುಟ್ಟುವಂತಹದ್ದು. ಆ ಒಂದು ಯಮನ ಸ್ಥಾನದಲ್ಲಿ, ಯಮಧರ್ಮರಾಜನ ಸ್ಥಾನದಲ್ಲಿ ಅರ್ಯಮ ಅನ್ನುವಂತಹ ವ್ಯಕ್ತಿ ಆ ಒಂದು ಅಧಿಕಾರವನ್ನ ತೆಗೆದುಕೊಳ್ತಾರೆ. ಅವರು ಕೂಡ ಅದಿತಿಯ ಮಗನಾದಂತಹ ಆದಿತ್ಯರಲ್ಲಿ ಒಬ್ಬರಾಗಿರ್ತಾರೆ. ಇದು ಒಂದು ರೀತಿಯಲ್ಲಿ ವಿದುರರಿಗೆ ಆ ಶಾಪ ಅಲ್ಲ, ಅದು ಒಂದು ವರ ಅಂತೇಳಿ ಹೇಳಬಹುದು. ಯಾಕಂದ್ರೆ ಯಮನ ಸ್ಥಾನದಲ್ಲಿ ಕುಳಿತುಕೊಂಡು ಅವರು ಏನನ್ನ ಮಾಡಬಹುದಿತ್ತೋ ಅದಕ್ಕಿಂತ ಹೆಚ್ಚಿನದ್ದನ್ನ ಅವರು ಇಲ್ಲಿ ವಿದುರನ ಒಂದು ಜನ್ಮವನ್ನ ತೆಗೆದುಕೊಂಡು ಮಾಡಲಿಕ್ಕೆ ಸಾಧ್ಯ ಆಯಿತು. ಶ್ರೀಕೃಷ್ಣನು ಸಂಧಾನಕ್ಕೆ ಬಂದಾಗ ಹಸ್ತಿನಾಪುರದಲ್ಲಿ ಯಾರ ಮನೆಗೂ ಹೋಗುವುದಿಲ್ಲ. ಯಾಕಂದ್ರೆ ತಾನು ಬಂದಿರುವಂತಹದ್ದು ಶಾಂತಿ ಸಂಧಾನವನ್ನ ಮಾಡಲಿಕ್ಕೆ, ದುರ್ಯೋಧನನಿಲ್ಲಿ ತಾನು ಸತ್ಕಾರವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅಲ್ಲಿರುವಂತಹ ಬೇರೆ ಜನರು ಭೀಷ್ಮ ದ್ರೋಣರಿಂದಲೂ ಕೂಡ ತಾನು ಸತ್ಕಾರವನ್ನ ಪಡೆದುಕೊಳ್ಳಿಕ್ಕೆ ಇಷ್ಟಪಡ್ಲಿಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ದುರ್ಯೋಧನನ ಪಕ್ಷವನ್ನ ವಹಿಸಿದ್ರು. ಆದ್ರೆ ಕೊನೆಗೆ ಶ್ರೀಕೃಷ್ಣ ಹೋದದ್ದು ವಿದುರನ ಮನೆಗೆ. ವಿದುರನು ಯಾವುದೇ ಆಮಂತ್ರಣವನ್ನು ಕೊಟ್ಟಿರ್ಲಿಲ್ಲ, ಯಾವುದೇ ಸಿದ್ಧತೆಯನ್ನು ಕೂಡ ಮಾಡಿರ್ಲಿಲ್ಲ ಶ್ರೀಕೃಷ್ಣನ ಆಗಮನಕ್ಕೆ. ಆದ್ರೆ ಉಳಿದವರೆಲ್ಲರೂ ಸಿದ್ಧತೆಯನ್ನ ಮಾಡಿದ್ರು, ಉಪಚಾರವನ್ನು ಮಾಡ್ಲಿಕ್ಕೆ ಸಿದ್ಧರಾಗಿದ್ರು. ಆದ್ರೂ ಕೂಡ ಶ್ರೀಕೃಷ್ಣ ತನ್ನ ಭಕ್ತನಾದಂತಹ ವಿದುರನ ಮನೆಗೆ ಹೋಗ್ತಾನೆ. ಇದು ವಿದುರನಿಗೆ ಒಂದು ದೊಡ್ಡ ವರ. ಯಾಕಂದ್ರೆ ಭಗವಾನ್ ಶ್ರೀಕೃಷ್ಣನೇ ಸಾಕ್ಷಾತ್ತಾಗಿ ತನ್ನ ಮನೆಗೆ ಬರುವಂತಹ ಒಂದು ಅವಕಾಶವನ್ನ ಆತನು ಪಡೆದಿದ್ದ. ಭಗವಂತನ ಶುದ್ಧ ಭಕ್ತರಾಗಿದ್ದಂತಹ ಪಾಂಡವರು ಅನೇಕ ರೀತಿಗಳಲ್ಲಿ ದುರ್ಯೋಧನನಿಂದ ಸಮಸ್ಯೆಗೆ ಒಳಗಾದಾಗ ಅವರಿಗೆ ಸಹಾಯವನ್ನ ಮಾಡುವಂತಹ ಕಾರ್ಯವನ್ನ ಮಾಡಿದ್ದು ವಿದುರ. ಆ ಒಂದು ಲಕ್ಷಗೃಹದಲ್ಲಿರ್ಬೇಕಾದ್ರೆ ಅಥವಾ ಇನ್ನು ಅನೇಕ ರೀತಿಗಳಲ್ಲಿ ವಿದುರನು ಪಾಂಡವರಿಗೆ ಸಮರ್ಪಕವಾದಂತಹ ಒಂದು ಮಾರ್ಗದರ್ಶನವನ್ನ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ವಿದುರ ನೀತಿ ಅಂತ ಹೇಳಿ ಒಂದು ಇದೆ. ಈ ಒಂದು ಶಾಸನವನ್ನ ಹೇಗೆ ಮಾಡಬೇಕು, ರಾಜನೀತಿ ಹೇಗಿರ್ಬೇಕು, ರಾಜ ಅಂದ್ರೆ ಹೇಗಿರ್ಬೇಕು, ಹೇಗೆ ನಾವು ಚಾಣಕ್ಯ ನೀತಿ ಅಂತ ಹೇಳ್ತೇವೆ, ಹಾಗೆ ವಿದುರ ನೀತಿ ಅನ್ನುವಂಥದ್ದು ಇದೆ. ಈ ವಿದುರ ನೀತಿಯ ಪ್ರಕಾರವಾಗಿ ರಾಜ್ಯಭಾರವನ್ನ ಯಾರು ಮಾಡ್ತಾರೋ ಅವರು ತಮ್ಮ ಪ್ರಜೆಗಳನ್ನ ತಮ್ಮ ಮಕ್ಕಳ ರೀತಿಯಲ್ಲಿ ಪೋಷಿಸಲಿಕ್ಕೆ ಸಾಧ್ಯವಾಗ್ತದೆ, ರಾಜ್ಯವನ್ನು ಸಮೃದ್ಧವಾಗಿರಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಆ ವಿದುರ ನೀತಿಯನ್ನು ಕೊಟ್ಟದ್ದು ಕೂಡ ಇದೇ ವಿದುರ. ದುರ್ಯೋಧನನು ತಾನು ಅನುಸರಿಸುತ್ತಿದ್ದಂತಹ ನೀತಿ ಅದು ಕಳಿಂಕ ನೀತಿ ಅಂತ ಹೇಳಿ, ಆ ಒಂದು ಶಕುನಿ ಕೊಟ್ಟಂತಹ ನೀತಿ ಅದು. ಶಕುನಿ ತಾನು ಕರೆಸಿದ್ದಂತಹ ಒಬ್ಬ ಕಳಿಂಕ ಅನ್ನುವಂತಹ ವ್ಯಕ್ತಿ ಕೊಟ್ಟಂತದ್ದು ರಾಜ್ಯದ ಜನತೆಯನ್ನ, ಪ್ರಜೆಗಳನ್ನ ಹೇಗೆ ಅವರ ಎಲ್ಲ ಸಂಪತ್ತನ್ನ ಲೂಟಿ ಮಾಡುವುದು ಅನ್ನುವಂತಹ ವಿಚಾರವನ್ನ ತಿಳಿಸುವಂತಹ ನೀತಿ ಅದು. ಆದ್ರೆ ವಿದುರನು ಉತ್ತಮವಾದಂತಹ ರಾಜನೀತಿಯನ್ನ ಕೊಟ್ಟು ಸರಿಯಾಗಿ ರಾಜ್ಯಭಾರವನ್ನ ಹೇಗೆ ಮಾಡಬೇಕು ಅನ್ನುವುದನ್ನ ತಿಳಿಸಿಕೊಟ್ಟಂತಹ ವ್ಯಕ್ತಿ. ಹಾಗೆ ಪಾಂಡು ಮಹಾರಾಜನು ರಾಜನಾಗಿದ್ದಾಗಲೂ ಕೂಡ ತಾನು ಮಂತ್ರಿಯಾಗಿ ವಿದುರನು ಅನೇಕ ರೀತಿಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾನೆ. ಈಗ ಕೊನೆಯದಾಗಿ ಶ್ರೀಮದ್ ಭಾಗವತದ ಹೆಚ್ಚಿನ ಒಂದು ಸಂಭಾಷಣೆ ಏನಿದೆ, ಹೆಚ್ಚಿನ ಬೋಧನೆ ಏನಿದೆ, ಅದು ಕೂಡ ವಿದುರನ ಮುಖಾಂತರವೇ ನಮಗೆ ದೊರಕ್ತದೆ. ವಿದುರ ಮೈತ್ರೇಯರ ಸಂವಾದದ ಮುಖಾಂತರವಾಗಿಯೇ ನಮಗೆ ಸಿಗುವಂತಹದ್ದು. ಹೀಗೆ ವಿದುರನ ಒಂದು ಪಾತ್ರ ಮಹಾಭಾರತದಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲಿ ಬಹಳ ದೊಡ್ಡದು. ಸಾಮಾನ್ಯವಾದಂತಹ ಕಾರ್ಯ ಅಲ್ಲ. ಭಗವಂತನ ಒಂದು ಗುಣವನ್ನ, ನಾಮವನ್ನ ಪ್ರಚಾರ ಮಾಡುವಂತಹ ಕಾರ್ಯವನ್ನ ವಿದುರನು
ಮಾಡಿದ್ದಾನೆ. ಆ ಭಗವಂತನ ಶುದ್ಧ ಭಕ್ತಿಯನ್ನು ನಮಗೆ ಉದಾಹರಣೆಯಾಗಿ ಕೊಟ್ಟಂತಹ ವ್ಯಕ್ತಿ ವಿದುರ. ಅಂತಹ ವಿದುರ ಈಗ ಪಾಂಡವರಲ್ಲಿಗೆ ಬಂದಿದ್ದಾನೆ. ಬಂದಂತಹ ಉದ್ದೇಶ ಏನು? ಮೂಲ ಉದ್ದೇಶ ತನ್ನ ಅಣ್ಣನಾದಂತಹ ಧೃತರಾಷ್ಟ್ರನನ್ನ ಕಾಪಾಡುವಂತಹದ್ದು. ತಾನು ಗೃಹವನ್ನ ತ್ಯಾಗ ಮಾಡಬೇಕು, ಯಾಕಂದ್ರೆ ಆತನಿಗೆ ವಯಸ್ಸಾಗಿದೆ. ಆತನು ತನ್ನ ಮುಂದಿನ ದಾರಿಯನ್ನ ಕಾಣಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರವೇ ವಿದುರನು ಇಲ್ಲಿಗೆ ಬಂದಿರುವಂತಹದ್ದು. ಅದನ್ನ ಈ ಒಂದು ಶ್ಲೋಕಗಳಲ್ಲಿ ನಾವು ಈಗ ಕಾಣ್ತಾ ಇದ್ದೇವೆ. 7ನೆಯ ಶ್ಲೋಕ. ತಂ ಭುಕ್ತವಂತಂ ವಿಶ್ರಾಂತಂ ಆಸೀನಂ ಸುಖಮಾಸನೆ ಪ್ರಶ್ರಯಾವನತೋ ರಾಜ ಪ್ರಾಹ ತೇಷಾಂ ಚ ಶೃಣ್ವತಾಂ. ವಿದುರನು ಹೊಟ್ಟೆ ತುಂಬ ಊಟ ಮಾಡಿ ಸಾಕಷ್ಟು ವಿಶ್ರಾಂತಿ ಪಡೆದ ಬಳಿಕ ಸುಖವಾಗಿ ಕುಳಿತಿದ್ದನು. ಆಗ ರಾಜನು ಅವನನ್ನು ಕುರಿತು ಮಾತನಾಡತೊಡಗಿದನು. ಅಲ್ಲಿ ಇದ್ದವರೆಲ್ಲರೂ ಅವನನ್ನು ಆಲಿಸುತ್ತಿದ್ದರು. ಈಗ ವಿದುರನು ಯುಧಿಷ್ಠಿರ ಮಹಾರಾಜನ ವಿದುರನಲ್ಲಿ ಕೇಳುವಂತಹ ಪ್ರಶ್ನೆ, ಅಂದ್ರೆ ಯುಧಿಷ್ಠಿರ ಹಾಗೂ ವಿದುರರ ಸಂವಾದದ ಕುರಿತಾಗಿ ಈಗ ನಾವು ತಿಳ್ಕೊಳ್ಳೋಣ. ಯುಧಿಷ್ಠಿರ ಉವಾಚ ಅಪಿ ಸ್ಮರಥ ನೋ ಯುಷ್ಮತ್ ಅಪಿ ಸ್ಮರಥ ನ ಯುಷ್ಮತ್ ಪಕ್ಷಛಾಯಾ ಸಮೇಧಿತಾನ್ ವಿಪದ್ಗಣಾತ್ ವಿಷ ಅಗ್ನಿ ಆದೇ ಮೋಚಿತ ಯತ್ಸ ಮಾತೃಕಾ. ಯುಧಿಷ್ಠಿರ ಮಹಾರಾಜನು ನುಡಿದನು, ಚಿಕ್ಕಪ್ಪ, ಎಲ್ಲ ಬಗೆಯ ಆಪತ್ತುಗಳಿಂದ ನೀವು ನಮ್ಮನ್ನು, ನಮ್ಮ ತಾಯಿಯನ್ನು ಹೇಗೆ ಸದಾ ರಕ್ಷಿಸಿದಿರಿ ಎಂಬುದು ನಿಮಗೆ ನೆನಪಿದೆಯೇ? ನಿಮ್ಮ ಪಕ್ಷಪಾತವು ಪಕ್ಷಿಯ ರೆಕ್ಕೆಗಳಂತೆ ವಿಷಭೋಜನ ಮತ್ತು ಗೃಹ ದಹನಗಳಿಂದ ನಮ್ಮನ್ನು ರಕ್ಷಿಸಿತು. ಪಾಂಡವರು ಪಟ್ಟಂತಹ ಕಷ್ಟಗಳು ವಿಷಾನ್ಮಹಾಗ್ನೇ ಪುರುಷಾದ ದರ್ಶನಾತ್ ಅತತ್ಸಭಾಯ ವನವಾಸ ಕೃಚ್ರತಃ ಮೃಧೇ ಮೃಧೇನೇಕ ಮಹಾರಥಾಸ್ರತೋ ದ್ರೌಣ್ಯಸ್ತಶ್ಚಾಸ್ಮ ಹರೇಭಿರಕ್ಷಿತ. ಕುಂತಿ ಮಹಾರಾಣಿ ತಮ್ಮ ಪ್ರಾರ್ಥನೆಯಲ್ಲಿ ಹೇಳಿರುವಂತಹ ಮಾತು. ಈ ಎಲ್ಲಾ ಕಷ್ಟಗಳು ಬಂದಾಗ ವಿದುರನು ಅವರ ಜೊತೆ ಇದ್ದ ಮತ್ತು ಪ್ರಮುಖವಾಗಿ ಆ ಲಕ್ಷಾಗೃಹದಲ್ಲಿ ಎಲ್ಲರನ್ನೂ ದಹಿಸಿ ಬಿಡಬೇಕು ಅನ್ನುವಂತಹ ಆ ಒಂದು ಯೋಜನೆ ಏನಿತ್ತು, ದುರ್ಯೋಧನ ಮಾಡಿದಂತಹ ಯೋಜನೆ, ಅದಕ್ಕೆ ಧೃತರಾಷ್ಟ್ರನ ಒಂದು ಸಮ್ಮತಿಯೂ ಇತ್ತು. ಅದನ್ನ ತಪ್ಪಿಸಿದ್ದೇ ವಿದುರ. ಅದಕ್ಕೆ ಏನೆಲ್ಲ ಯೋಜನೆ ಮಾಡಬೇಕು, ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಏನು ಮಾಡಬೇಕು, ಅದನ್ನ ಮಾಡಿದ್ದೆಲ್ಲವೂ ಕೂಡ ವಿದುರನೇ ಆಗಿದ್ದಾನೆ. ಅದೆಲ್ಲವನ್ನು ಕೂಡ ಈಗ ಯುಧಿಷ್ಠಿರ ನೆನಪು ಮಾಡಿಕೊಳ್ತಾ ಇದ್ದಾನೆ. ಕಯಾವೃತ್ಯ ವರ್ತಿತಂ ವಶ್ಚರದ್ಭೀಕ್ಷಿತಿ ಮಂಡಲಂ ತೀರ್ಥಾನಿ ಕ್ಷೇತ್ರ ಮುಖ್ಯಾನಿ ಸೇವಿತ ನೀಹ ಭೂತಲೆ. ಭೂತಲದಲ್ಲಿ ಸಂಚರಿಸುತ್ತಿರುವಾಗ ನೀವು ಜೀವಿಕೆಯನ್ನು ಹೇಗೆ ನಿರ್ವಹಿಸಿದಿರಿ? ಯಾವ ಪುಣ್ಯ ಸ್ಥಳಗಳಲ್ಲಿ, ಯಾವ ತೀರ್ಥಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಿರಿ? ತೀರ್ಥಕ್ಷೇತ್ರಕ್ಕೆ ಅಂತ ಹೇಳಿ ಹೋಗಿರುವಂತಹದ್ದು ವಿದುರ. ಹಾಗಾಗಿ ಎಲ್ಲಿ ಎಲ್ಲ ಹೋದ್ರಿ, ಯಾರನ್ನೆಲ್ಲ ಭೇಟಿ ಮಾಡಿದ್ರಿ, ನಿಮ್ಮ ಜೀವನ ಹೇಗಿತ್ತು ತೀರ್ಥ ಯಾತ್ರೆಯ ಸಮಯದಲ್ಲಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳುವಂಥದ್ದು. ಭವದ್ವಿಧ ಭಾಗವತ ತೀರ್ಥಭೂತ ಸ್ವಯಂ ವಿಭೋ ತೀರ್ಥೀಕುರುವಂತಿ ತೀರ್ಥಾನಿ ಸ್ವಂತಸ್ತೇನ ಗದಾಭೃತ. ಗದಾಭೃತ ಅಂತ ಹೇಳಿದ್ರೆ ದೇವೋತ್ತಮ ಪರಮಪುರುಷ. ಓ ನನ್ನ ಪ್ರಭುವೇ, ತಮ್ಮಂತಹ ಭಕ್ತರು ನಿಜವಾಗಿ ಪುಣ್ಯಕ್ಷೇತ್ರಗಳ ಮೂರ್ತ ರೂಪವೇ ಸರಿ. ಏಕೆಂದರೆ ನಿಮ್ಮ ಹೃದಯದಲ್ಲಿ ದೇವೋತ್ತಮ ಪುರುಷನನ್ನು ತಾಳಿರುತ್ತೀರಿ. ತಾವು ಎಲ್ಲ ಸ್ಥಳಗಳನ್ನು ತೀರ್ಥಕ್ಷೇತ್ರಗಳಾಗಿ ಪರಿವರ್ತಿಸುತ್ತೀರಿ. ತೀರ್ಥಕ್ಷೇತ್ರ, ತೀರ್ಥಯಾತ್ರೆ ಯಾತಕ್ಕೋಸ್ಕರ ಮಾಡಬೇಕು? ನಾವು ತಪಸ್ಸನ್ನ ಮಾಡುವಂಥದ್ದು. ತೀರ್ಥಯಾತ್ರೆ ಅಂತ ಹೇಳಿದ್ರೆ ಒಂದು ತಪಸ್ಸು. ಅದು ಪಿಕ್ನಿಕ್ ತರ ಮಾಡಬಾರ್ದು. ಅದನ್ನ ನಾವು ಒಂದು ಇಂದ್ರಿಯ ಭೋಗಕ್ಕೆ ಅವಕಾಶ ಅಂತ ಹೇಳಿ ತೆಗೆದುಕೊಳ್ಳಬಾರದು. ಬದಲಾಗಿ ಅದನ್ನ ಒಂದು ತಪಸ್ಸಿನ ರೀತಿಯಲ್ಲಿ ನಡೆಸಬೇಕು. ಈ ತೀರ್ಥಯಾತ್ರೆಯನ್ನ ಮಾಡೋದ್ರಿಂದ ನಾವು ಮಾಡಿದಂತಹ ಪಾಪಗಳನ್ನ ಕಳೆದುಕೊಳ್ಳಬಹುದು. ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅದು ಪೂರಕವಾಗುತ್ತದೆ. ತೀರ್ಥಕ್ಷೇತ್ರಗಳು ಅಂತ ಹೇಳಿದ್ರೆ ಭಗವಂತ ಮತ್ತೆ ಆತನ ಭಕ್ತರು ನಡೆಸಿದಂತಹ ಲೀಲೆಗಳು, ಆ ಭಕ್ತರ ಒಂದು ಭಕ್ತಿ ಮಾಡಿದಂತಹ ಸ್ಥಳಗಳು, ಅವುಗಳನ್ನ ತೀರ್ಥಕ್ಷೇತ್ರಗಳು ಅಂತ ಹೇಳಿ ಕರೀತೇವೆ. ಈಗ ಉದಾಹರಣೆಗೆ ವೃಂದಾವನದಲ್ಲಿ ಶ್ರೀಕೃಷ್ಣ ತನ್ನ ಅನೇಕ ಲೀಲೆಗಳನ್ನ ಮಾಡಿ ತೋರಿಸಿದ್ದಾನೆ. ಗೋಸ್ವಾಮಿಗಳು ತಮ್ಮ ತಪಸ್ಸನ್ನ ಆಚರಿಸಿದ್ದಾರೆ. ಧ್ರುವ ಮಹಾರಾಜ ಮತ್ತು ಇತರ ಅನೇಕ ಭಕ್ತರು ತಾವು ತಪಸ್ಸನ್ನ ಆಚರಿಸಿದ್ದಾರೆ. ಇಂತಹ ತಪಸ್ಸನ್ನ ಆಚರಿಸಿದಂತಹ ಭಗವಂತನ ಲೀಲೆಗಳು ನಡೆದಂತಹ ಸ್ಥಳ ಅದು
ತೀರ್ಥಕ್ಷೇತ್ರ. ಆ ತೀರ್ಥಕ್ಷೇತ್ರಗಳಿಗೆ ಆ ಬಹಳಷ್ಟು ಆಧ್ಯಾತ್ಮಿಕ ಶಕ್ತಿ ಇರ್ತದೆ. ಆ ಒಂದು ಸ್ಥಳಗಳನ್ನ ಭೇಟಿ ನೀಡುವುದರಿಂದ ನಮ್ಮ ಮೇಲೆಯೂ ಕೂಡ ಆ ಒಂದು ಭಕ್ತರ ಅನುಗ್ರಹ ಮತ್ತು ಆ ಒಂದು ಸ್ಥಳದ ಪ್ರಭಾವ ನಮ್ಮ ಮೇಲೆ ಉಂಟಾಗುತ್ತದೆ. ಹಾಗಾಗಿ ನಾವು ತೀರ್ಥಕ್ಷೇತ್ರಕ್ಕೆ ಹೋಗಬೇಕು. ಆದ್ರೆ ಭಗವಂತನ ಶುದ್ಧ ಭಕ್ತರು ಯಾಕೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು? ಅವರು ನಮ್ಮಂಥವರನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರ ಬರ್ತಾರೆ. ಈ ತೀರ್ಥಕ್ಷೇತ್ರಗಳಲ್ಲಿ ಬಹಳಷ್ಟು ಜನ ಹೋದಾಗ ನಾವು ಮಾಡಿದಂತಹ ಪಾಪವನ್ನ ಅಲ್ಲಿ ಕಳೆದುಕೊಳ್ತೇವೆ. ಆದ್ರೆ ಆ ಕಳೆದುಕೊಂಡಂತಹ ಪಾಪಗಳನ್ನ ಮತ್ತೆ ಶುದ್ಧ ಮಾಡ್ಲಿಕ್ಕೆ, ಅಂದ್ರೆ ಆ ತೀರ್ಥಕ್ಷೇತ್ರಗಳನ್ನ ಯಾರು ಶುದ್ಧ ಮಾಡ್ತಾರೆ ಅಂತ ಕೇಳಿದ್ರೆ ಅದು ಆ ಭಗವಂತನ ಶುದ್ಧ ಭಕ್ತರು. ಅದನ್ನೇ ಇಲ್ಲಿ ಹೇಳುವಂತದ್ದು, ತೀರ್ಥೀಕುರುವಂತಿ ತೀರ್ಥಾನಿ. ನೀವು ತೀರ್ಥವನ್ನು ತೀರ್ಥವನ್ನಾಗಿ ಮಾಡ್ತೀರಾ. ಆ ತೀರ್ಥ, ಈಗ ಗಂಗಾ ನದಿ, ಯಮುನಾ ನದಿ ಅಂತ ಹೇಳ್ತೇವೆ, ಅಂತಹ ನದಿಗಳನ್ನು ಕೂಡ ಪುಣ್ಯ ನದಿಗಳನ್ನಾಗಿ ಮಾಡುವುದು ಯಾರು ಅಂತ ಹೇಳಿದ್ರೆ ಭಗವಂತನ ಭಕ್ತರು. ಆ ಭಗವಂತನ ಲೀಲೆಗಳು ನಡೆದದ್ರಿಂದ ಅದು ತೀರ್ಥ. ಹಾಗೆ ಭಗವಂತನ ಭಕ್ತರು ಭೇಟಿ ನೀಡುವುದರಿಂದಾಗಿ ಅದು ತೀರ್ಥವಾಗಿ ಇರ್ತದೆ. ಅದನ್ನ ಶುದ್ಧೀಕರಣ ಅಥವಾ ಅದನ್ನ ಪವಿತ್ರೀಕರಣ ಮಾಡುವಂತದ್ದು ಭಗವಂತನ ಭಕ್ತರು. ಹಾಗಾಗಿ ವಿದುರನು ತೀರ್ಥಕ್ಷೇತ್ರಕ್ಕೆ ಹೋಗುವುದು ಅಂತ ಹೇಳಿದ್ರೆ ಅದು ಆ ತೀರ್ಥಕ್ಷೇತ್ರಗಳಿಗೆ ಉತ್ತಮ. ಆ ತೀರ್ಥಕ್ಷೇತ್ರಗಳನ್ನ ಉದ್ಧಾರ ಮಾಡಿದ ಹಾಗೆ ಆಗುತ್ತದೆ. ಗಂಗಾದೇವಿಯು ಭೂಮಿಗೆ ಬರಬೇಕಾದ್ರೆ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು. ನಾನು ಭೂಮಿಗೆ ಹೋದ್ರೆ ಅನೇಕ ಜನ ನನ್ನಲ್ಲಿ ಪಾಪವನ್ನ ಬಿಡ್ತಾರೆ. ಅವರು ಮಾಡಿದಂತಹ ಪಾಪಗಳನ್ನ ನನ್ನಲ್ಲಿ ಬಿಟ್ಟಾಗ ನಾನು ಅದರಿಂದ ಹೇಗೆ ಮುಕ್ತಿಯನ್ನ, ವಿಮೋಚನೆಯನ್ನ ಪಡೀಲಿ ಅಂತ ಕೇಳಿದಾಗ, ಭಗವಂತನ ಭಕ್ತರು ಬಂದಾಗ ನಿನ್ನ ಎಲ್ಲ ಪಾಪಗಳು ನಾಶವಾಗ್ತವೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಶುದ್ಧ ಭಕ್ತರಿಗೆ ಎಲ್ಲವನ್ನು ಕೂಡ ಪವಿತ್ರೀಕರಿಸುವಂತಹ ಒಂದು ಶಕ್ತಿ ಇರ್ತದೆ. ಅಪಿನ ಸುಹೃದಸ್ತಾತ ಬಾಂಧವ ಕೃಷ್ಣ ದೇವತಾ ದೃಷ್ಟ್ವಾ ಶ್ರುತಾವ ಯದವಃ ಸ್ವಪುರ್ಯಾಂ ಸುಖಮಾಸತೆ. ಯುಧಿಷ್ಠಿರ ಮಹಾರಾಜ ಮುಂದುವರಿಸ್ತಾನೆ ತನ್ನ ಪ್ರಶ್ನೆಯನ್ನ. ಚಿಕ್ಕಪ್ಪ, ನೀವು ದ್ವಾರಕೆಯನ್ನು ಸಂದರ್ಶಿಸಿರಬೇಕು. ಆ ಪವಿತ್ರ ಕ್ಷೇತ್ರದಲ್ಲಿ ಯದುವಂಶಕ್ಕೆ ಸೇರಿದ ನಿಮ್ಮ ಮಿತ್ರರು, ಹಿತೈಷಿಗಳು ಇದ್ದಾರೆ. ಅವರು ಸದಾ ಭಗವಾನ್ ಶ್ರೀಕೃಷ್ಣನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ನೀವು ಅವರನ್ನು ಕಂಡಿರಬಹುದು, ಇಲ್ಲವೇ ಅವರ ಬಗ್ಗೆ ಕೇಳಿರಬಹುದು. ಅವರೆಲ್ಲ ತಮ್ಮ ತಮ್ಮ ನಿವಾಸಗಳಲ್ಲಿ ಸುಖವಾಗಿ ಇದ್ದಾರೇನು? ದ್ವಾರಕೆ ಇದು ಒಂದು ತೀರ್ಥಕ್ಷೇತ್ರ. ದ್ವಾರಕೆಯಲ್ಲಿ ಶ್ರೀಕೃಷ್ಣ 16,108 ಅರಮನೆಗಳನ್ನ ಕಟ್ಟಿದ್ದಾನೆ. ತನ್ನ ಎಲ್ಲ ರಾಣಿಯರಿಗೆ ಪ್ರತ್ಯೇಕವಾದಂತಹ ಅರಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದಾನೆ. ಮತ್ತು ಆ ಒಂದು ದ್ವಾರಕೆಯಲ್ಲಿ ಅನೇಕ ರೀತಿಯಾದಂತಹ ಲೀಲೆಗಳನ್ನು ತಾನು ಮಾಡಿದ್ದಾನೆ. ಹಾಗಾಗಿ ಅದೊಂದು ತೀರ್ಥಕ್ಷೇತ್ರವಾಗಿದೆ. ಅಂತಹ ತೀರ್ಥಕ್ಷೇತ್ರಕ್ಕೆ ವಿದುರ ಭೇಟಿ ನೀಡಿದ್ದಾನ ಅನ್ನುವಂಥದ್ದು ಪ್ರಶ್ನೆಯನ್ನ ಇಲ್ಲಿ ಯುಧಿಷ್ಠಿರ ಮಹಾರಾಜ ಕೇಳುವಂತಹದ್ದು. ಹಾಗೆ ದ್ವಾರಕೆಯಲ್ಲಿರುವಂತಹ ಯಾದವರು, ಇವರು ಪಾಂಡವರಿಗೆ ಒಂದು ಸಂಬಂಧಿಗಳಾಗಿದ್ದಾರೆ. ಅವರೆಲ್ಲ ಹೇಗಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ಇತ್ಯುಕ್ತೋ ಧರ್ಮರಾಜೇನ ಸರ್ವಂ ತತ್ಸಮವರ್ಣಯತ್ ಯಥಾನುಭೂತಂ ಕ್ರಮಶೋ ವಿನಾ ಯದುಕುಲಕ್ಷಯಂ. ಹೀಗೆ ಮಹಾರಾಜ ಯುಧಿಷ್ಠಿರನು ಪ್ರಶ್ನಿಸಿದಾಗ ಮಹಾತ್ಮನಾದ ವಿದುರನು ಯದು ಸಂತತಿಯ ನಾಶದ ಸುದ್ದಿಯೊಂದನ್ನು ಬಿಟ್ಟು ತಾನು ವೈಯಕ್ತಿಕವಾಗಿ ಅನುಭವಿಸಿದ್ದೆಲ್ಲವನ್ನು ಕ್ರಮವಾಗಿ ವರ್ಣಿಸಿದನು. ಈಗಾಗಲೇ ಯದುವಂಶ ನಾಶವಾಗಿದೆ ಶ್ರೀಕೃಷ್ಣನ ಯೋಜನೆಯಂತೆ. ಶ್ರೀಕೃಷ್ಣನ ಅವತಾರ ಸಮಾಪ್ತಿಯ ಕಾಲವೂ ಕೂಡ ಹತ್ತಿರ ಬರ್ತಾ ಇದೆ. ಶ್ರೀಕೃಷ್ಣನು ಯಾರನ್ನು ಕೂಡ ಇಲ್ಲೇ ಉಳಿಸಿ ಹೋಗ್ಲಿಕ್ಕೆ ಇಷ್ಟಪಡುವುದಿಲ್ಲ. ತಾನು ಭೂಭಾರ ಹರಣವನ್ನ ಮಾಡ್ಲಿಕ್ಕೆ ಬಂದಿದ್ದಾನೆ. ಅಂಥದ್ರಲ್ಲಿ ಇಲ್ಲಿ ಯಾದವರನ್ನ ಹೀಗೆ ಬಿಟ್ಟು ಹೋದ್ರೆ ಅವರು ಕೂಡ ಭೂಮಿಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಹಾಗಾಗಿ ಅವರವರ ಏನು ಬಂದಂತಹ ಉದ್ದೇಶ ಏನಿದೆ ಆ ಉದ್ದೇಶವನ್ನ ಪೂರ್ಣಗೊಳಿಸಿ ಅವರು ತಮ್ಮ ಧಾಮಕ್ಕೆ, ತಮ್ಮ ಮುಂದಿನ ಕಾರ್ಯಗಳಿಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತಹ ಉದ್ದೇಶದಿಂದ ಶ್ರೀಕೃಷ್ಣನು ಅವರನ್ನು ಕೂಡ ಅವರವರ ಸ್ಥಾನಗಳಿಗೆ ಹಿಂದಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಆದ್ರೆ ಅದನ್ನ ಇಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಇದು ಯುಧಿಷ್ಠಿರ ಮಹಾರಾಜನಿಗೆ ಬಹಳ ದುಃಖಕರವಾದಂತಹ ಸಂಗತಿ ಆಗಬಹುದು. ಇಂತಹ ದುಃಖದ ವಿಷಯ ಏನಿದೆ ಅದು ತಾನಾಗಿಯೇ ತಿಳಿಯಲಿ, ಸಮಯ ಬಂದಾಗ ಯುಧಿಷ್ಠಿರನಿಗೆ ತಿಳಿಯುತ್ತದೆ. ಈಗ ಮೊದಲೇ ಹೇಳಿ ಅವನ ದುಃಖಕ್ಕೆ ಯಾಕೆ ಕಾರಣನಾಗುವುದು ಅನ್ನುವಂತಹ ಉದ್ದೇಶದಿಂದ ವಿದುರನು ಅದರ ಬಗ್ಗೆ ಏನು ಕೂಡ ಹೇಳಲಿಕ್ಕೆ ಹೋಗುವುದಿಲ್ಲ. ಬದಲಾಗಿ ತಾನು ಏನೆಲ್ಲ ಬೇರೆ ಅನುಭವಗಳನ್ನೆಲ್ಲ ಪಡೆದಿದ್ನೋ ಅದೆಲ್ಲವನ್ನು ಕೂಡ ತಾನು ವಿವರಿಸ್ತಾನೆ.
ನನ್ವಪ್ರಿಯಂ ದುರ್ವಿಷಹಂ ನೃಣಾಂ ಸ್ವಯಮುಪಸ್ಥಿತಂ ನಾವೇದಯತ್ ಸ ಕರುಣೋ ದುಃಖಿತಾನ್ ದ್ರಷ್ಟುಮಕ್ಷಮಃ. ದಯಾಳುವಾದ ಮಹಾತ್ಮ ವಿದುರನು ಯಾವ ಕಾಲದಲ್ಲೂ ಪಾಂಡವರು ದುಃಖ ಪಡುವುದನ್ನು ಸಹಿಸಲಾರದವನಾಗಿದ್ದನು. ಆದ್ದರಿಂದ ಅವನು ಅಹಿತಕರ ಮತ್ತು ಅಸಹನೀಯವಾದ ಘಟನೆಯನ್ನು ಬಯಲು ಮಾಡಲಿಲ್ಲ, ಏಕೆಂದರೆ ಆಪತ್ತುಗಳು ತಾವಾಗಿಯೇ ಬರುತ್ತವೆ. ಪಾಂಡವರು ದುಃಖ ಪಡುವುದು ವಿದುರನಿಗೆ ಇಷ್ಟ ಇಲ್ಲ. ಇಷ್ಟರವರೆಗೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ಇನ್ನೂ ಕೂಡ ಯಾಕೆ ಅವರಿಗೆ ಕಷ್ಟವನ್ನ ಕೊಡುವುದು ಅಂತೇಳಿ ವಿದುರ ಅದರ ಬಗ್ಗೆ ಏನು ಕೂಡ ಹೇಳಲಿಕ್ಕೆ ಹೋಗುವುದಿಲ್ಲ. ಮುಂದಕ್ಕೆ ವಿದುರನು ಯಾವ ಕಾರಣಕ್ಕೋಸ್ಕರ ಈ ಹಸ್ತಿನಾಪುರಕ್ಕೆ ಬಂದಿದ್ದಾನೆ ಅನ್ನುವುದು ಈ ಒಂದು ಮುಂದಿನ ಶ್ಲೋಕಗಳಲ್ಲಿ ನಮಗೆ ಕಾಣುತ್ತದೆ. ಕಂಚಿತ್ ಕಾಲಂ ಅಥ ಅವಾತ್ಸೀತ್ ಸತ್ಕೃತ ದೇವವತ್ಸುಖಂ ಭ್ರಾತುಜ್ಯೇಷ್ಠಸ್ಯ ಶ್ರೇಯಕೃತ್ ಸರ್ವೇಷಾಂ ಸುಖಮಾವಹನ್. ಹೀಗೆ ಮಹಾತ್ಮ ವಿದುರನು ತನ್ನ ಬಾಂಧವರಿಂದ ದೇವತೆಗಳಂತೆ ಸತ್ಕೃತನಾಗಿ ತನ್ನ ಹಿರಿಯಣ್ಣನ ಮನೋಧರ್ಮವನ್ನು ನೇರ್ಪಡಿಸಲು ತನ್ಮೂಲಕ ಉಳಿದವರಿಗೆಲ್ಲ ನೆಮ್ಮದಿ ತರಲು ಕೆಲ ಕಾಲ ಅಲ್ಲೇ ನೆಲೆಸಿದನು. ವಿದುರನು ಹಸ್ತಿನಾಪುರದಲ್ಲಿ ನೆಲೆಸಲಿಕ್ಕೆ ಮೂಲ ಕಾರಣ ತನ್ನ ಅಣ್ಣನಾದಂತಹ ಧೃತರಾಷ್ಟ್ರನನ್ನ ಉದ್ಧಾರ ಮಾಡುವುದಾಗಿತ್ತು. ಅಭಿಭ್ರದಯರ್ ಅರ್ಯಮಾ ದಂಡಂ ಯಥಾ ವಾಧಗರೀಕಾರಿಷು ಯಾವದ್ಧಾರ ಶೂದ್ರತ್ವಂ ವರ್ಷಶತಂ ಯಮಃ. ಮಾಂಡವ್ಯ ಮುನಿಯಿಂದ ಶಪಿತನಾದ ಯಮನು ವಿದುರನಾಗಿ ಶೂದ್ರನ ಪಾತ್ರವನ್ನು ವಹಿಸುತ್ತಿರುವವರೆಗೂ ಪಾಪಕರ್ಮಗಳನ್ನು ಆಚರಿಸುವುದನ್ನಿರುವವರನ್ನು ಶಿಕ್ಷಿಸಲು ಯಮರಾಜನ ಸ್ಥಾನದಲ್ಲಿ ಅರ್ಯಮ ಎಂಬವನು ಕಾರ್ಯಪ್ರವೃತ್ತನಾಗಿದ್ದನು. ಈಗಲೇ ಹಿಂದೆ ಹೇಳಿದ ಹಾಗೆ ತಾನು ಮಾಂಡವ್ಯ ಮುನಿಯಿಂದ ಶಪಿತನಾಗಿ ಯಮರ ಧರ್ಮರಾಜ ವಿದುರನಾಗಿ ಜನ್ಮವನ್ನ ತಾಳ್ತಾನೆ. ಒಬ್ಬ ಶೂದ್ರ ಜನ್ಮವನ್ನ ತಾಳ್ತಾನೆ. ಅರ್ಯಮ ಅನ್ನುವಂಥವನು ಅದಿತಿಯ ಮಗ, ಆದಿತ್ಯರಲ್ಲಿ ಒಬ್ಬ. ಆತನು ಆ ಒಂದು ಯಮಧರ್ಮರಾಜನ ಕಾರ್ಯವನ್ನ ತಾನು ಪಡೆದುಕೊಳ್ಳುತ್ತಾನೆ. 12 ಜನ ಮಹಾಜನರು, ಸ್ವಯಂಭೂ, ನಾರದ, ಶಂಭು, ಕುಮಾರ, ಕಪಿಲೋ, ಮನುಹು, ಜನಕ, ಪ್ರಹ್ಲಾದ, ಜನಕ, ಭೀಷ್ಮ, ಬಲಿರ್, ವೈಯಾಸಕಿ ಮತ್ತೆ ಯಮರಾಜ. ಇವರೆಲ್ಲರೂ 12 ಜನ ಮಹಾಜನರು. ಅಂದ್ರೆ 12 ಜನ ಮಹಾಜನರು. ಅವರಲ್ಲಿ ಅವರು ನಡೆದಂತಹ ದಾರಿಯಲ್ಲಿ ನಡೆಯುವ ಮುಖಾಂತರ ನಾವು ಭಕ್ತಿಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಅವರಲ್ಲಿ ಈ ಒಂದು ಯಮಧರ್ಮರಾಜನು ಒಬ್ಬನಾಗಿದ್ದಾನೆ. ಅಂತಹ ಜವಾಬ್ದಾರಿಯಿಂದ ಬಿಡುಗಡೆಯನ್ನ ಪಡೆದಿದ್ದಾನೆ ಮತ್ತು ವಿದುರನಾಗಿ ತಾನು ಜನ್ಮವನ್ನ ಪಡೆದಿದ್ದಾನೆ. ಇಲ್ಲಿ ವಿದುರ ಶ್ರೀಮದ್ ಭಾಗವತದ ಭಾವಾರ್ಥದಲ್ಲಿ ಬರೀತಾರೆ ಶ್ರೀಲ ಪ್ರಭುಪಾದರು, ವಿದುರ ಎಂದೂ ಶೂದ್ರನಾಗಿರಲಿಲ್ಲ, ಅವನು ಅತಿ ಪವಿತ್ರ ರೀತಿಯ ಬ್ರಾಹ್ಮಣನಿಗಿಂತಲೂ ಶ್ರೇಷ್ಠನಾಗಿದ್ದನು ಅಂತ ಹೇಳ್ತಾರೆ. ಅಂದ್ರೆ ವಿದುರನ ಆ ಒಂದು ವ್ಯಕ್ತಿತ್ವ ಅಷ್ಟೊಂದು ಶ್ರೇಷ್ಠವಾದಂತಹದ್ದು. ಯುಧಿಷ್ಠಿರೋ ಲಬ್ಧ ರಾಜ್ಯೋ ದೃಷ್ಟ್ವಾ ಪೌತ್ರಂ ಕುಲಂಧರಂ ಭ್ರಾತೃಭಿರ್ಲೋಕಪಾಲಾಭೈರ್ಮುಮುದೇ ಪರಯಾಶ್ರಿಯ. ತನ್ನ ರಾಜ್ಯವನ್ನು ಗೆದ್ದು ತನ್ನ ಕುಟುಂಬದ ಉನ್ನತ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಲು ಸಮರ್ಥನಾದ ಮೊಮ್ಮಗ ಜನಿಸಿದ್ದನ್ನು ಕಂಡು ಯುಧಿಷ್ಠಿರ ಮಹಾರಾಜನು ಶಾಂತಿಯಿಂದ ರಾಜ್ಯಭಾರ ಮಾಡಿದನು. ಜನಸಾಮಾನ್ಯರ ಪಾಲಿಗೆ ದಕ್ಷ ಆಡಳಿತಗಾರರಾದ ತನ್ನೆಲ್ಲ ತಮ್ಮಂದಿರ ಸಹಕಾರ ಪಡೆದು ಅಸಮಾನ ಸಂಪತ್ತನ್ನು ಅನುಭವಿಸಿದನು. ಯುಧಿಷ್ಠಿರ ಮಹಾರಾಜನಿಗೆ ಈಗ ಯಾವುದೇ ಕೊರತೆ ಇಲ್ಲ. ರಾಜ್ಯ ಸಂಪದ್ಭರಿತವಾಗಿದೆ. ತನ್ನ ಸಹೋದರರು ಪಾಂಡವರು ಅವರು ಬಹಳಷ್ಟು ಬಲಿಷ್ಠರಾಗಿದ್ದಾರೆ, ಸಮರ್ಥರಾಗಿದ್ದಾರೆ. ಅವರ ಸಹಕಾರದಿಂದ ತಾನು ರಾಜ್ಯಭಾರವನ್ನು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಹಾಗೆ ರಾಜ್ಯವನ್ನ ಮುಂದಕ್ಕೆ ನಡೆಸಿಕೊಂಡು ಹೋಗ್ಲಿಕ್ಕೆ ಸರಿಯಾದಂತಹ ಒಬ್ಬ ವ್ಯಕ್ತಿ ಪರೀಕ್ಷಿತ ಮಹಾರಾಜ ಇದ್ದಾನೆ. ಹಾಗಾಗಿ ಇನ್ನು ಯಾವುದೇ ಚಿಂತೆಯೂ ಕೂಡ ಅವನನ್ನ ಕಾಡ್ತಾ ಇಲ್ಲ. ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ. ಏವಂ ಗೃಹೇಶು ಸಕ್ತಾನಾಂ ಪ್ರಮತ್ತಾನಾಂ ತದೀಹಯ ಅತ್ಯಕ್ರಾಮದ ವಿಜ್ಞಾತ ಕಾಲ ಪರಮ ದುಸ್ತರಃ. ಕೌಟುಂಬಿಕ ವ್ಯವಹಾರದಲ್ಲಿ ಅತ್ಯಂತ ಆಸಕ್ತರಾದವರನ್ನು ಮತ್ತು ಅವುಗಳ ವಿಚಾರದಲ್ಲೇ ಸದಾ ಮುಳುಗಿದವರನ್ನು ದುಸ್ತರವಾದ ಶಾಶ್ವತ ಕಾಲವು ಗೊತ್ತಾಗದಂತೆ ಅತಿಕ್ರಮಿಸುತ್ತದೆ. ಈ ಮಾತು ಹೇಳಿರುವಂತದ್ದು ಧೃತರಾಷ್ಟ್ರನಿಗೆ ಅಥವಾ ಜನಸಾಮಾನ್ಯರಿಗೋಸ್ಕರ. ಆದ್ರೆ ಯುಧಿಷ್ಠಿರ ಮಹಾರಾಜ ಸದಾಕಾಲ ಭಗವಂತನ ಭಕ್ತಿಯಲ್ಲೇ ಇರುವುದರಿಂದ ಯುಧಿಷ್ಠಿರ ಮಹಾರಾಜನಿಗಿದು ಅನ್ವಯವಾಗುವುದಿಲ್ಲ.
ಇಲ್ಲಿ ಈ ಮಾತನ್ನೇ ಹೇಳಿರುವಂತದ್ದು ಇದು ಆ ಸಾಮಾನ್ಯ ವ್ಯಕ್ತಿಗಳಿಗೆ ಅಥವಾ ಧೃತರಾಷ್ಟ್ರನಂತಹ ವ್ಯಕ್ತಿಗಳಿಗೆ, ಯಾವ ವ್ಯಕ್ತಿ ತಾನು ಸಂಸಾರಕ್ಕೆ ಅಂಟಿಕೊಂಡೇ ಇರ್ತಾನೋ ಆತನಿಗೆ ಹೇಳಿರುವಂತಹ ಮಾತು. ನಾನೀಗ ಸುಖಿಯಾಗಿದ್ದೇನೆ, ನನ್ನದೆಲ್ಲವೂ ಸರಿಯಾಗಿದೆ, ನನ್ನ ಬ್ಯಾಂಕಿನ ಉಳಿತಾಯ ಸಾಕಷ್ಟಿದೆ, ನಾನೀಗ ನನ್ನ ಮಕ್ಕಳಿಗೆ ಸಾಕಷ್ಟು ಸಂಪತ್ತನ್ನು ಕೊಡಬಲ್ಲೆ, ನಾನೀಗ ಯಶಸ್ವಿಯಾಗಿದ್ದೇನೆ. ಈ ರೀತಿಯಾಗಿ ಅವರೆಲ್ಲರೂ ಜನರು ತಿಳ್ಕೊಳ್ತಾರೆ. ಅಂತಹವರನ್ನ ಉದ್ದೇಶಿಸಿ ಹೇಳಿರುವಂತಹ ಮಾತು. ಕೌಟುಂಬಿಕ ವ್ಯವಹಾರದಲ್ಲಿ ಮುಳುಗಿ ಹೋಗಿರುವಂತಹ ವ್ಯಕ್ತಿಗಳನ್ನ ಕಾಲವು ಹೇಗೆ ದುಸ್ತರವಾಗಿ ಅವರನ್ನ ಶಿಕ್ಷೆಗೆ ಒಳಪಡಿಸ್ತದೆ ಅನ್ನೋದನ್ನ ಇಲ್ಲಿ ನಾವು ಕಾಣಬಹುದು. ವಿದುರಸ್ತದಭಿಪ್ರೇತ್ಯ ಧೃತರಾಷ್ಟ್ರಮ ಭಾಷತ ರಾಜನ್ ನಿರ್ಗಮ್ಯತಾಂ ಶೀಘ್ರಂ ಪಶ್ಯೇದಂ ಭಯಮಾಗತಂ. ಮಹಾತ್ಮನಾದ ವಿದುರ ಇದೆಲ್ಲವನ್ನು ತಿಳಿದಿದ್ದನು. ಆದ್ದರಿಂದ ಅವನು ಧೃತರಾಷ್ಟ್ರನನ್ನು ಸಂಬೋಧಿಸಿ ಹೀಗೆ ಹೇಳಿದನು: ನನ್ನ ಪ್ರಿಯ ರಾಜನೇ, ದಯವಿಟ್ಟು ಇಲ್ಲಿಂದ ಬೇಗ ಹೊರಹೊರಡು, ತಡ ಮಾಡಬೇಡ. ನೋಡು, ನೀನು ಎಷ್ಟೊಂದು ಭಯಗ್ರಸ್ತನಾಗಿದ್ದೀಯಾ. ಭಯ ಅನ್ನುವಂಥದ್ದು ಎಲ್ಲ ಸಮಸ್ಯೆಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಸಮಸ್ಯೆ. ಎಲ್ಲವನ್ನು ಕೂಡ ಕಬಳಿಸುವಂತಹ ಕಾಲದ ಭಯ ನಮ್ಮನ್ನ ಆವರಿಸ್ತದೆ. ಭವಿಷ್ಯದಲ್ಲಿ ಏನಾಗ್ತದೆ ಅನ್ನುವಂತಹ ಒಂದು ಭಯ. ಅದಕ್ಕೆ ಬೇರೆ ಪರಿಹಾರ ಇಲ್ಲ. ಒಂದೇ ಒಂದು ಪರಿಹಾರ ಅಂತ ಹೇಳಿದ್ರೆ ಭಗವಂತನಿಗೆ ಶರಣಾಗುವಂಥದ್ದು. ಯಾಕಂದ್ರೆ ಭವಿಷ್ಯದಲ್ಲಿ ಏನಾಗ್ತದೆ ಅನ್ನೋದನ್ನ ತಿಳಿಸುವಂತಹ ಶಕ್ತಿ ಯಾರಿಗೂ ಕೂಡ ಇರುವುದಿಲ್ಲ. ಹಾಗಾಗಿ ವಿದುರನು ಧೃತರಾಷ್ಟ್ರನನ್ನ ಎಚ್ಚರಿಸ್ತಾ ಇದ್ದಾನೆ. ಎಷ್ಟು ಕಾಲ ಅಂತ ಹೇಳಿ ಹೀಗೆ ಇರ್ತೀಯ ನೀನು? ಈಗ ಈ ಒಂದು ಪಾಂಡವರನ್ನ ಸಾಯಿಸ್ಲಿಕ್ಕೆ ನೋಡಿದವನ್ ನೀನು. ಅವರನ್ನ ನಾಶ ಮಾಡಿ ಹೇಗಾದ್ರೂ ಒಂದು ಸಿಂಹಾಸನವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ. ಈಗ ಅಂತಹವರ ಮನೆಯಲ್ಲಿಯೇ ನೀನು ಆಹಾರಕ್ಕಿದ್ದೀಯಾ, ಅವರ ಒಂದು ಕರುಣೆಯಲ್ಲಿಯೇ ಬದುಕ್ತಾ ಇದ್ದೀಯಾ. ಈ ರೀತಿಯಾಗಿ ನೀನು ಬದುಕುವುದು ಸರಿಯಲ್ಲ. ಸಾವಿಗೆ ಇಷ್ಟೊಂದು ಹೆದರಿಕೊಳ್ಳುವಂಥದ್ದು ಸರಿಯಲ್ಲ. ನಿನ್ನ ಮುಂದಿನ ದಾರಿಯನ್ನು ನೀನು ನೋಡಬೇಕು ಅಂತ ಹೇಳಿ ಇಲ್ಲಿ ವಿದುರನು ಇಲ್ಲಿ ಪಾಂಡವರ ಅನುಪಸ್ಥಿತಿಯಲ್ಲಿ, ಪಾಂಡವರು ಇಲ್ಲದೆ ಇದ್ದಾಗ ಹೇಳಿದಂತಹ ಮಾತು ಇದು. ಯಾಕಂದ್ರೆ ಧೃತರಾಷ್ಟ್ರನನ್ನ ಎಚ್ಚರಿಸುವಂತಹ ಕಾರ್ಯವನ್ನ ಇಲ್ಲಿ ವಿದುರನು ಮಾಡ್ತಾ ಇದ್ದಾನೆ. 19 ಪ್ರತಿಕ್ರಿಯಾನ ಯಸ್ಯೇಹ ಕುತಶ್ಚಿತ್ ಕರ್ಹಿಚಿತ್ ಪ್ರಭೋ ಸ ಏಷ ಭಗವಾನ್ ಕಾಲ ಸರ್ವೇಷಾಂ ನ ಸಮಾಗತ. ಐಹಿಕ ಜಗತ್ತಿನ ಈ ಭಯಾನಕ ಸನ್ನಿವೇಶಕ್ಕೆ ಯಾವ ವ್ಯಕ್ತಿಯೂ ಪರಿಹಾರೋಪಾಯವನ್ನು ಸೂಚಿಸಲಾರನು. ಓ ನನ್ನ ಪ್ರಭುವೇ, ದೇವೋತ್ತಮ ಪರಮಪುರುಷನೇ, ಶಾಶ್ವತ ಕಾಲನಾಗಿ ನಮ್ಮೆಲ್ಲರನ್ನು ಸಮೀಪಿಸುತ್ತಿದ್ದಾನೆ. ದೇವರನ್ನು ಎಲ್ಲರೂ ಕಾಣ್ತಾರೆ ಅಂತ ಹೇಳ್ತಾರೆ. ಭಕ್ತರಾದವರು ಭಗವಂತನನ್ನು ಕಾಣ್ತಾರೆ, ಭಕ್ತರಲ್ಲದೆ ಇರುವವರು ಕಾಣ್ತಾರೆ. ಭಕ್ತರಾದವರು ಭಗವಂತನ ಸುಂದರವಾದಂತಹ ಮಂಗಳಕರವಾದಂತಹ ಒಂದು ರೂಪವನ್ನ ಕಂಡ್ರೆ, ಭಕ್ತರಲ್ಲದೆ ಇರುವಂತಹ ವ್ಯಕ್ತಿಗಳು ಸಾವಿನ ರೂಪದಲ್ಲಿ ಭಯಾನಕವಾಗಿ ಭಗವಂತನ ರೂಪವನ್ನ ಕಾಣ್ತಾರೆ. ಆ ಒಂದು ಕಾಲೋಸ್ಮಿ ಲೋಕಕ್ಷಯಕೃತ ಅಂತ ಹೇಳ್ತಾರೆ. ಆ ಕಾಲದ ರೂಪದಲ್ಲಿ ನಮ್ಮನ್ನ ನಾಶಪಡಿಸ್ಲಿಕ್ಕೆ ಅಥವಾ ನಮ್ಮ ಈ ಜೀವನವನ್ನ, ಈ ಭೌತಿಕವಾದಂತಹ ಒಂದು ಜೀವನವನ್ನ ಅಂತ್ಯಗೊಳಿಸಿ ಮತ್ತೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಮುಂದಿನ ಜನ್ಮವನ್ನ ಕೊಡುವಂತಹ ಕಾರ್ಯವನ್ನ ಭಗವಂತ ಮಾಡ್ತಾನೆ. ಆ ಸಾವಿನ ರೂಪದಲ್ಲಿ ತಾನು ಅವರಿಗೆ ಎದುರಾಗ್ತಾನೆ. ಅಂತಹ ಸಾವು ಬಹಳ ಭಯಾನಕವಾದದ್ದು ಮತ್ತು ಅದನ್ನು ಯಾರಿಗೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಹುಟ್ಟಿದವರು ಸಾಯಲೇಬೇಕು. ಏನ ಚೈವಾಭಿಪನ್ನೋಯಂ ಪ್ರಾಣೈ ಪ್ರಿಯತಮೈರಪಿ ಜನ ಸದ್ಯೋ ವಿಮುಜ್ಯೇತ ಕಿಮುತಾರ್ನೈಧ ತನಾದಿಭಿಃ. ಪರಮ ಕಾಲದ, ಶಾಶ್ವತ ಕಾಲದ ಪ್ರಭಾವಕ್ಕೆ ಒಳಪಟ್ಟವರೆಲ್ಲ ತಮ್ಮ ಪ್ರಿಯತಮವಾದ ಜೀವನವನ್ನೇ ತ್ಯಾಗ ಮಾಡಬೇಕು. ಅಂದ ಮೇಲೆ ಸಂಪತ್ತು, ಗೌರವ, ಮಕ್ಕಳು, ಭೂಮಿ, ಮನೆಯಂತಹ ಇತರ ವಿಷಯಗಳ ಬಗ್ಗೆ ಹೇಳಬೇಕಾದದ್ದು ಏನಿದೆ? ನಮಗೆ ಅನೇಕ ವಸ್ತುಗಳು ಇಷ್ಟ ಅಂತ ಹೇಳಿ ಇರಬಹುದು. ನಮ್ಮಲ್ಲಿ ಅನೇಕ ಭೌತಿಕವಾದಂತಹ ವಸ್ತುಗಳಿರ್ಬೋದು. ಕೆಲವರು ತಮ್ಮ ಮನೆಯನ್ನ ಇಷ್ಟಪಡ್ತಾರೆ, ಅಥವಾ ತಮ್ಮ ವಾಹನವನ್ನ, ತಮ್ಮ ಮೊಬೈಲ್ ಅನ್ನ, ತಮ್ಮಲ್ಲಿರುವಂತಹ ಏನು ಚಿನ್ನ, ಏನೆಲ್ಲ ಇದೆ ಸಂಪತ್ತು, ಅದೆಲ್ಲವನ್ನು ಕೂಡ ಅದಕ್ಕೆ ಅವರು ಆಸಕ್ತಿಯನ್ನು ಬೆಳೆಸಿಕೊಂಡಿರಬಹುದು. ಅದನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಮನಸ್ಥಿತಿ ಇರಬಹುದು. ಆದ್ರೂ ಅದೆಲ್ಲಕ್ಕಿಂತಲೂ ಹೆಚ್ಚು ಪ್ರಿಯವಾದಂತಹದ್ದು ಯಾವುದು ನಮಗೆ ಅಂತ ಹೇಳಿದ್ರೆ ನಮ್ಮ
ನಮ್ಮೊಳಗಿರುವಂತಹ ನಮ್ಮ ಜೀವನ, ಈ ಶರೀರ, ಇದನ್ನ ಬಿಟ್ಟುಕೊಳ್ಳಿಕ್ಕೆ ನಾವು ಸಿದ್ಧರಿರುವುದಿಲ್ಲ. ಆದ್ರೆ ಸಾವು ಬಂದಾಗ ಎಲ್ಲವನ್ನು ಕಳೆದುಕೊಳ್ಬೇಕು, ಈ ಶರೀರವನ್ನು ಕಳ್ಕೊಳ್ಬೇಕು, ಈ ಶರೀರಕ್ಕೆ ಸಂಬಂಧಿಸಿದಂತಹ ಎಲ್ಲ ವಸ್ತುಗಳನ್ನು, ಎಲ್ಲ ವ್ಯಕ್ತಿಗಳನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಅಂತಹ ಶಾಶ್ವತ ಕಾಲ, ಅದರ ಒಂದು ಪ್ರಭಾವಕ್ಕೆ ನೀನು ಒಳಗಾಗ್ತಾ ಇದ್ದೀಯಾ ಧೃತರಾಷ್ಟ್ರ? ನಿನಗಿಷ್ಟು ವಯಸ್ಸಾಗಿದೆ, ಆದ್ರಿಂದ ನೀನು ಮುಂದಿನ ಯೋಜನೆಯನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ವಿದುರ ಹೇಳ್ತಾ ಇರುವಂತಹದ್ದು. ಉದಾಹರಣೆಯನ್ನ ಕೊಟ್ಟು ಆತನು ಎಚ್ಚರಿಸ್ತಾ ಇದ್ದಾನೆ. ಪಿತೃಭ್ರಾತೃ ಸುಹೃತ್ ಪುತ್ರ ಹತಾಸ್ತೆ ವಿಗತಂ ವಯಂ ಆತ್ಮ ಚ ಜರಯಾಗ್ರಸ್ತ ಪರಗೇಹಾಮುಪಾಸತೆ. ನಿನ್ನ ತಂದೆ, ಸೋದರ, ಹಿತೈಷಿಗಳು, ಮಕ್ಕಳು ಎಲ್ಲರೂ ಸತ್ತು ಹೋಗಿದ್ದಾರೆ. ನೀನು ಕೂಡ ನಿನ್ನ ಬದುಕಿನ ಬಹುಭಾಗವನ್ನು ಕಳೆದಿದ್ದೀಯೆ. ನಿನ್ನ ದೇಹವನ್ನು ಈಗ ದೌರ್ಬಲ್ಯ ಆಕ್ರಮಿಸಿದೆ. ನೀನು ಪರಗ್ರಹದಲ್ಲಿ ವಾಸವಾಗಿರುವೆ. ಅಂಧಪುರೈವ ವಧಿರೋ ಮಂದ ಪ್ರಜ್ಞಾಶ್ಚ ಸಾಂಪ್ರತಂ ವಿಶೀರ್ಣದಂತೋ ಮಂದಾಗ್ನಿ ಸರಾಗ ಕಪಮುದ್ವಹನ್. ನೀನು ಹುಟ್ಟಿನಿಂದಲೇ ಕುರುಡನಾಗಿದ್ದೀಯೆ, ಬರಬರುತ್ತಾ ಕಿವುಡನೂ ಆಗುತ್ತಿರುವೆ. ನಿನ್ನ ಸ್ಮರಣ ಶಕ್ತಿ ಕುಂದುತ್ತಿದೆ, ನಿನ್ನ ಹಲ್ಲುಗಳು ಉದುರುತ್ತಿದೆ, ಜೀರ್ಣಶಕ್ತಿಯೂ ಸರಿಯಿಲ್ಲ. ನೀನು ಕಫವನ್ನು ಉಗುಳುತ್ತಾ ಕೆಮ್ಮುತ್ತಿರುವೆ. ಇದು ಈಗ ಸದ್ಯದ ಮಟ್ಟಿಗೆ ಧೃತರಾಷ್ಟ್ರನ ಒಂದು ಪರಿಸ್ಥಿತಿ. ಧೃತರಾಷ್ಟ್ರನ ಎಲ್ಲಾ ಮಕ್ಕಳನ್ನ 100 ಜನರನ್ನು ಕೂಡ ಸಂಹಾರ ಮಾಡಿದ್ದು ಭೀಮ, ತಾನು ತೆಗೆದುಕೊಂಡಂತಹ ಪ್ರತಿಜ್ಞೆಯ ಪ್ರಕಾರವಾಗಿ. ಅಂತಹ ಭೀಮನ ಕೈಯಿಂದಲೇ ಈಗ ಯುಧಿಷ್ಠಿರನು, ಈ ಧೃತರಾಷ್ಟ್ರನು ತಾನು ಆಹಾರವನ್ನ ಸ್ವೀಕರಿಸ್ತಾ ಇದ್ದಾನೆ. ಇದೊಂದು ಹೀನಾಯವಾದಂತಹ ಪರಿಸ್ಥಿತಿ, ಇಂತಹ ಜೀವನ ನಿನಗೆ ಬೇಡ ಅಂತ ಹೇಳಿ ವಿದುರನು ಆತನನ್ನ ಎಚ್ಚರಿಸ್ತಾ ಇದ್ದಾನೆ. ಅಹೋ ಮಹೀಯಸಿ ಜಂತೋ ಜೀವಿತಾಶಾ ಯಥಾ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತ್. ಅಯ್ಯೋ, ತನ್ನ ಬದುಕನ್ನು ಮುಂದುವರಿಸಬೇಕೆಂಬ ಜೀವಿಯ ಬಯಕೆ ಅದೆಷ್ಟು ಬಲವತ್ತರವಾಗಿದೆ. ನಿಜವಾಗಿ ನೀನು ಸಾಕು ನಾಯಿಯಂತೆ ಬದುಕುತ್ತಿರುವೆ, ಭೀಮನು ಕೊಡುವ ಶೇಷಾನ್ನವನ್ನು ತಿನ್ನುತ್ತಿರುವೆಯಲ್ಲ. ಇನ್ನು ಕೂಡ ನಿನಗೆ ಬದುಕಬೇಕು ಅಂತ ಹೇಳಿ ಆಸೆ ಇದೆಯಾ ಅನ್ನುವಂಥದ್ದು ವಿದುರನ ಪ್ರಶ್ನೆ. ನೀನು ಎಲ್ಲವನ್ನು ಕೂಡ ಜೀವನದಲ್ಲಿ ಕಳೆದುಕೊಂಡಿದ್ದೀಯ. ಈಗ ಇಲ್ಲಿ ಈ ಪಾಂಡವರ ಯಾರನ್ನು ನೀನು ದ್ವೇಷಿಸ್ತಾ ಇದ್ದೀಯೋ ಅಥವಾ ಯಾರಿಗೆ ಕೆಟ್ಟದ್ದನ್ನ ನೀನು ಬಯಸಿದ್ದೀಯೋ ಅಂತಹವರ ಒಂದು ಪಾಲನೆಯಲ್ಲಿ ಬದುಕುವಂಥದ್ದು ಸರಿಯಲ್ಲ. ಈ ರೀತಿ ಆ ಒಂದು ವಿದುರನು ಆತನಿಗೆ ಬುದ್ಧಿವಾದವನ್ನ ಹೇಳ್ತಾ ಇದ್ದಾನೆ. ಅಗ್ನಿ ನಿಸೃಷ್ಟ ದತ್ತಶ್ಚ ಗರೋದಾರಾಶ್ಚ ದೂಷಿತ ಋತಂ ಕ್ಷೇತ್ರಂ ಧನಂ ಯೇಷಾಂ ತದ್ದೈತೈರಸುಭಿ ಯತ್ಕಿಯತ್. ನೀನು ಮನೆಗೆ ಕಿಚ್ಚಿಟ್ಟು ವಿಷ ಉಣಿಸಿ ಯಾರನ್ನು ಕೊಲ್ಲಲು ಪ್ರಯತ್ನಿಸಿದೆಯೋ ಅವರ ಔದಾರ್ಯದ ಅಡಿಯಲ್ಲಿಯೇ ಹೊಟ್ಟೆ ಹೊರೆದುಕೊಳ್ಳುವ ಹೀನ ಬದುಕನ್ನು ನಡೆಸುವ ಅವಶ್ಯಕತೆ ಇಲ್ಲ. ನೀನು ಅವರ ಹೆಂಡಂತಿಯರಲ್ಲಿ ಒಬ್ಬಳನ್ನು ಅವಮಾನಿಸಿದ್ದಷ್ಟೇ ಅಲ್ಲದೆ ಅವರ ರಾಜ್ಯ ಮತ್ತು ಸಂಪತ್ತನ್ನು ಅಪಹರಿಸಿರುವೆ. ಹಸ್ತಿನಾಪುರದಲ್ಲಿ ಪಾಂಡವರು ಕೌರವರು ಬೆಳೆದು ದೊಡ್ಡವರಾದಾಗ ರಾಜ್ಯವನ್ನ 2 ಭಾಗ ಮಾಡ್ತಾರೆ. ಅದರಲ್ಲಿ ಯಾರಿಗೂ ಪ್ರಯೋಜನಕ್ಕೆ ಬರದೇ ಇದ್ದಂತಹ ಒಂದು ಬರಡು ಭೂಮಿಯನ್ನ ಪಾಂಡವರಿಗೆ ಕೊಡಲಾಗ್ತದೆ. ಖಾಂಡವವನ ಅಂತ ಹೇಳಿ ಕರೀತಾರೆ. ಆ ಒಂದು ಸಂಪದ್ಭರಿತವಾದಂತಹ ಭೂಮಿಯನ್ನ, ಹಸ್ತಿನಾಪುರವನ್ನ ಧೃತರಾಷ್ಟ್ರ ತಾನೇ ಇಟ್ಟುಕೊಳ್ತಾನೆ. ಅದು ಮುಂದಕ್ಕೆ ದುರ್ಯೋಧನನಿಗೆ ಹೋಗಬೇಕಾದಂತಹ ಒಂದು ಭೂಮಿ. ಅಂತಹ ಖಾಂಡವವನವನ್ನ ಶ್ರೀಕೃಷ್ಣನ ಒಂದು ಅನುಗ್ರಹದಿಂದ ಪಾಂಡವರು ಇಂದ್ರಪ್ರಸ್ಥವಾಗಿ ಬದಲಾಯಿಸ್ತಾರೆ. ಆಗಿನ ಕಾಲದಲ್ಲಿ ಯಾರಿಂದಲೂ ಸಾಧ್ಯವಾಗದೇ ಇದ್ದಂತಹ ರಾಜಸೂಯ ಯಾಗವನ್ನ ಯುಧಿಷ್ಠಿರ ಮಹಾರಾಜ ನಡೆಸ್ತಾನೆ ಶ್ರೀಕೃಷ್ಣನ ಅನುಗ್ರಹದಿಂದ. ಅಂತಹ ದೊಡ್ಡ ದೊಡ್ಡ ರಾಜರು ಜರಾಸಂಧನಂತಹ ರಾಕ್ಷಸರನ್ನ ಸಂಹಾರ ಮಾಡಿ ಆ ಒಂದು ರಾಜಸೂಯ ಯಾಗವನ್ನ ಮಾಡ್ತಾರೆ. ಹಾಗೆ ಮಾಡಿದಂತಹ ರಾಜಸೂಯ ಯಾಗದಲ್ಲಿ ಅವರಿಗೆ ಅಪಾರವಾದಂತಹ ಸಂಪತ್ತು ಬರ್ತದೆ. ಆ ಸಂಪತ್ತನ್ನ ಕಂಡಂತಹ ದುರ್ಯೋಧನನು ತಾನು ಹೊಟ್ಟೆ ಕಿಚ್ಚು ಪಟ್ಟುಕೊಳ್ತಾನೆ. ಹಾಗಾಗಿ ಅವರನ್ನ ಮತ್ತೆ ಆ ಒಂದು ಜೂಜಿಗಾಗಿ ಅವರನ್ನು ಆಹ್ವಾನ ಮಾಡಿ ಅವರಲ್ಲಿದ್ದಂತಹ ಎಲ್ಲ ಸಂಪತ್ತನ್ನ ಮತ್ತೆ ಅಪಹರಿಸಿ
ಅಂದ್ರೆ ಅವರೇ ಸಂಪಾದನೆ ಮಾಡಿದಂತಹ ಏನು ಸಂಪತ್ತಿತ್ತು ಅದೆಲ್ಲವನ್ನು ಕೂಡ ಆ, ತಾನು ಅಪಹರಣ ಮಾಡಿ ಅವರ ಮಡದಿಯನ್ನು ಅವಮಾನ ಮಾಡಿ ಅವರನ್ನ ಆ, ಕಾಡಿಗೆ ಅಟ್ಟಿ ಬಿಡ್ತಾರೆ. ಆಮೇಲೆ ಅವರು ಮತ್ತೆ ಯಾವತ್ತೂ ನಗರದ ಕಡೆಗೆ ಬರಲೇಬಾರದು ಅನ್ನುವಂತಹ ಒಂದು ಉದ್ದೇಶದಿಂದ ಮತ್ತೆ ಅವರಿಗೆ ಅಜ್ಞಾತವಾಸವನ್ನು ವಿಧಿಸ್ತಾರೆ. ಅಜ್ಞಾತವಾಸದಲ್ಲಿ ಅವರನ್ನೇನಾದ್ರೂ ಕಂಡು ಹಿಡಿದ್ರೆ ಮತ್ತೆ ಅವರಿಗೆ ಆ ಒಂದು ವನವಾಸ ಮುಂದುವರಿಯುತ್ತದೆ. ಹಾಗೆ ಆ ವನವಾಸ ಮತ್ತು ಅಜ್ಞಾತವಾಸಗಳಲ್ಲೇ ಅವರ ಜೀವನವನ್ನ ಕಳೆಯಬೇಕು. ಆ ಆ ರೀತಿಯಾಗಿ ನಡೆದು ಅವರು ವೃದ್ಧಾಪ್ಯವನ್ನ ಪಡೆದು ಬಿಡ್ತಾರೆ, ಮತ್ತೆ ಜೀವನವನ್ನ ಕಾಡಿನಲ್ಲೇ ಕಳೆದು ಸಾಯ್ತಾರೆ. ಯಾಕಂದ್ರೆ ಒಂದು ಸಲ ಅಜ್ಞಾತವಾಸ ಮಾಡಿದ್ರು ಅಂತ ಹೇಳಿದ್ರೆ ಜನರು ಅವರನ್ನ ಮರೆತು ಬಿಡ್ತಾರೆ. ಅವರಿಗೆ ಮತ್ತೆ ಬಂದು ರಾಜ್ಯವನ್ನ ಕೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂತಹ ಯೋಜನೆ ಆ ದುರ್ಯೋಧನನಾಗಿತ್ತು. ಇನ್ಯಾವತ್ತು ಪಾಂಡವರು ಇರ್ಲ ಪಾಂಡವರು ನಿರ್ನಾಮವಾಗಿ ಹೋದ್ರು ಅನ್ನುವಂತಹ ಒಂದು ಸಂತೋಷವನ್ನು ಅವನು ಅನುಭವಿಸ್ತಾ ಇದ್ದ. ಆದ್ರೆ ಪಾಂಡವರು ಅರಣ್ಯವಾಸವನ್ನು ಮುಗಿಸಿದ್ರು, ಅಜ್ಞಾತವಾಸವನ್ನು ಮುಗಿಸಿದ್ರು, ಮತ್ತೆ ಒಂದು ರಾಜ್ಯವನ್ನ ಕೇಳಿದ್ರು. ಆದ್ರೆ ದುರ್ಯೋಧನ ಹೇಳ್ತಾನೆ, ನೀವು ಅಜ್ಞಾತವಾಸದಲ್ಲಿದ್ದಾಗ ನಾವು ನಿಮ್ಮನ್ನ ಗುರುತು ಹಿಡಿದಿದ್ದೇವೆ, ನೀವು ಬೇರೆ ಬೇರೆ ವೇಷದಲ್ಲಿದ್ದಾಗ ಅಂತ ಹೇಳಿ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಇಲ್ಲ, ನೀನು ಯಾವಾಗ ಅವರನ್ನ ಗುರುತು ಹಿಡಿದಿದ್ಯೋ ಆಗ ಅವರ ಅಜ್ಞಾತವಾಸ ಮುಗಿದು ಹೋಗಿದೆ. ಈ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತದೆ. ದುರ್ಯೋಧನ ಹೇಳ್ತಾನೆ, ಇಲ್ಲ, ಅವರು ಮತ್ತೆ ಕಾಡಿಗೆ ಹೋಗಬೇಕು, ಯಾಕಂದ್ರೆ ಅಜ್ಞಾತವಾಸದಲ್ಲಿ ಅವರನ್ನು ನಾನು ಕಂಡು ಹಿಡಿದಿದ್ದೇನೆ ಅಂತ ಹೇಳಿ. ನಾನು ಯುದ್ಧವನ್ನಾದ್ರೂ ಮಾಡ್ತೇನೆ, ಅವರಿಗೆ ರಾಜ್ಯವನ್ನ ಕೊಡುವುದಿಲ್ಲ, ಒಂದು ಸೂಜಿ ಮನೆಯಷ್ಟು ರಾಜ್ಯವನ್ನ ಕೊಡುವುದಿಲ್ಲ ಅಂತ ಹೇಳಿ. ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಅಲ್ಲಿ ರಾಜನಾಗಿದ್ದಂತಹದ್ದು ಇದೇ ಧೃತರಾಷ್ಟ್ರ. ಅವನಿಗೆ ಒಂದು ಮಾತು ಹೇಳ್ಬೋದಾಗಿತ್ತು, ಯಾಕಂದ್ರೆ ರಾಜನು ಹೇಳಿದಂತಹ ಮಾತು ಅದು ಕೊನೆಯ ಮಾತು. ಆದ್ರೆ ಆತನು ಇದನ್ನ ಯಾವುದನ್ನು ಮಾಡುವುದಿಲ್ಲ. ದುರ್ಯೋಧನ ಮಾಡಿದಂತಹ ದುಷ್ಟ ಕಾರ್ಯಗಳಿಗೆ ತಾನು ಬೆಂಬಲವಾಗಿ ನಿಲ್ತಾನೆ. ಹಾಗೆ ಅವನು ಮಾಡಿದಂತಹ ಅನ್ಯಾಯಗಳನ್ನ ಧೃತರಾಷ್ಟ್ರ ಖಂಡಿಸುವುದೇ ಇಲ್ಲ. ಯಾವಾಗಲೂ ಕೂಡ ದುರ್ಯೋಧನನಿಗೆ ಅಥವಾ ಕೌರವರ ಪಕ್ಷಕ್ಕೆ ಧೃತರಾಷ್ಟ್ರನು ಬೆಂಬಲವಾಗಿದ್ದೇ ವಿನಃ ಪಾಂಡವರಿಗೆ ಆಗ್ತಾ ಇದ್ದಂತಹ ಅನ್ಯಾಯದ ಕುರಿತಾಗಿ ಯಾವತ್ತೂ ಆತನು ಮಾತನಾಡಲಿಲ್ಲ. ಇಷ್ಟೆಲ್ಲ ಆಗಿದ್ರೂ ಕೂಡ ಧೃತರಾಷ್ಟ್ರ ಈಗ ತನ್ನ ಜೀವನದ ಕೊನೆಯ ಘಟ್ಟದಲ್ಲಿ ಅದೇ ಪಾಂಡವರ ಒಂದು ಕೃಪೆಯಲ್ಲಿ, ಅಥವಾ ಇಲ್ಲಿ ವಿದುರನು ಉಪಯೋಗಿಸ್ತಾ ಇರುವಂತಹ ಮಾತು ಹೇಗೆ ಅಂತ ಹೇಳಿದ್ರೆ, ನೀನು ಸಾಕು ನಾಯಿಯಂತೆ ಬದುಕ್ತಾ ಇದ್ದೀಯಾ ಧೃತರಾಷ್ಟ್ರ, ಇಂತಹ ಜೀವನ ನಿನಗೆ ಬೇಕಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ, ವಿದುರನ ಪ್ರಶ್ನೆ. ಬಹಳ ಖಾರವಾಗಿ ಮಾತನಾಡ್ತಾನೆ ವಿದುರ. ಯಾಕಂದ್ರೆ ವಿದುರನು ಕೂಡ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾನೆ ಧೃತರಾಷ್ಟ್ರನಿಗೆ ಬುದ್ಧಿವಾದವನ್ನ ಹೇಳಲಿಕ್ಕೆ, ಆದ್ರೆ ಆತನು ಕೇಳಲಿಲ್ಲ. ಅವನ ಪುತ್ರ ವ್ಯಾಮೋಹ ಅಷ್ಟೊಂದು ಗಾಢವಾಗಿತ್ತು. ಹೀಗೆ ಇಷ್ಟೊಂದು ಈ ಕೃಪಣ ಶರೀರ ಖಂಡಿತವಾಗಿಯೂ ಕುಗ್ಗುತ್ತದೆ, ಹಳೆಯ ಉಡುಪಿನಂತೆ ಇದು ಚಿಂದಿಯಾಗುತ್ತದೆ. 25ನೇ ಶ್ಲೋಕದಲ್ಲಿ ಹೇಳ್ತಾರೆ, ತಸ್ಯಾಪಿ ತವ ದೇಹೋಯಂ ಕೃಪಣಸ್ಯ ಜಿಜೀಶ್ವಿಷೋ ಪರೈತ್ಯನಿಚ್ಛತೋ ಜೀರ್ಣೋ ಜರಯಾ ವಾಸಸಿ ಇವ. ನೀನು ಸಾಯಲು ಬಯಸದೇ ಇದ್ದರೂ, ಗೌರವ ಘನತೆಗಳ ಬೆಲೆ ತೆತ್ತು ಬದುಕಲು ಬಯಸಿದ್ದರೂ ನಿನ್ನ ಈ ಕೃಪಣ ಶರೀರ ಖಂಡಿತವಾಗಿಯೂ ಕುಗ್ಗುವುದು, ಹಳೆಯ ಉಡುಪಿನಂತೆ ಚಿಂದಿಯಾಗುವುದು. ನೀನು ಹೀಗೆ ಇರ್ಬೋದು ಅಂತ ಅಂದ್ಕೊಳ್ಬೇಡ ಧೃತರಾಷ್ಟ್ರ. ಒಂದು ವೇಳೆ ನೀನು ಅಂದ್ಕೊಂಡಿರಬಹುದು, ಏನಾಗ್ತದೆ, ನಾನು ನನ್ನ ಮಕ್ಕಳು, ಇವರು ಕೂಡ ನನ್ನ ತಮ್ಮನ ಮಕ್ಕಳು, ಅವರ ಜೊತೆ ನಾನು ಇರ್ತೇನೆ, ಸಾಯುವ ತನಕ ಇಲ್ಲೇ ಇರ್ತೇನೆ ಅಂತ ಹೇಳಿ ನೀನು ಯೋಚನೆ ಮಾಡಬೇಡ. ನೀನು ಇರ್ಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಕಾಲವು ನಿನ್ನನ್ನ ಆವರಿಸ್ತಾ ಇದೆ, ಆ ವೃದ್ಧಾಪ್ಯ ನಿನ್ನನ್ನ ಆವರಿಸ್ತಾ ಇದೆ. ಮುಂದಿನ ಜನ್ಮಕ್ಕೆ ನೀನು ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಈ ವೃದ್ಧಾಪ್ಯಕ್ಕೆ ಸರಿಯಾದಂತಹ ಸಿದ್ಧತೆಯನ್ನ ನೀನು ಮಾಡಿಕೊಳ್ಳಬೇಕು. ಗತ ಸ್ವಾರ್ಥಮಿಮಂ ದೇಹಂ ವಿರಕ್ತೋ ಮುಕ್ತ ಬಂಧನ ಅವಿಜ್ಞಾತ ಗತಿರ್ಜಹ್ಯಾತ್ ಸವೈ ಧೀರ ಉದಾಹೃತಃ. ಧೀರ ಉದಾಹೃತಃ, ಧೀರ ವಿಚಲಿತನಾಗದೇ ಇರುವಂತಹ ವ್ಯಕ್ತಿ ಯಾರು ಅರಿವಿಲ್ಲದ ದೂರದ ಸ್ಥಳಕ್ಕೆ ಹೋಗಿ ಎಲ್ಲ ಋಣಬಂಧನಗಳಿಂದ ಬಿಡುಗಡೆ ಪಡೆದು ತನ್ನ ಐಹಿಕ ದೇಹ ನಿರುಪಯುಕ್ತವಾದಾಗ ಅದನ್ನು ತ್ಯಜಿಸುವನೋ ಅವನನ್ನು ಧೀರ ಎಂದು ಕರೆಯಲಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿ ಸಾಯುವುದಕ್ಕಿಂತ ಮೊದಲು ತನ್ನ ಎಲ್ಲಾ ಬಂಧನಗಳನ್ನು ಕೂಡ, ಋಣಗಳನ್ನು ಕೂಡ ಕಳೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಮುಂದುವರಿಸಿಕೊಂಡು ಬಂದ್ರೆ ಮುಂದಿನ ಜನ್ಮದಲ್ಲಿ ಅದನ್ನು ನಾವು ತೀರಿಸಬೇಕಾಗುತ್ತದೆ. ಹಾಗಾಗಿ ಅದೆಲ್ಲವನ್ನು ಕೂಡ ಕಳೆದುಕೊಳ್ಳಬೇಕು. ಅದನ್ನು ಕಳೆದುಕೊಂಡಂತಹ
ವಿಚಲಿತನಾಗದಂತಹ ವ್ಯಕ್ತಿ ಅವನನ್ನ ಧೀರ ಅಂತ ಹೇಳಿ ಇಲ್ಲಿ ಕರೀತಾರೆ. ಅಂದ್ರೆ ಭೌತಿಕವಾದಂತಹ ವಸ್ತುಗಳನ್ನ ತಮ್ಮ ಒಂದು ಏನು ಆಸಕ್ತಿಯನ್ನ ಬಿಟ್ಟಂತಹ ವ್ಯಕ್ತಿ. ಯಹ ಯಹ ಸ್ವಕಾತ್ ಪರತಾವಾ ಇಹ ಜಾತ ನಿರ್ವೇದ ಆತ್ಮವಾನ್ ಹೃದಿ ಕೃತ್ವಾ ಹರಿಂ ಗೇಹಾತ್ ಪ್ರಜೇತ್ಸ ನರೋತ್ತಮಃ. ಯಾರು ಈ ಐಹಿಕ ಜಗತ್ತಿನ ಅಸತ್ಯತೆ ಮತ್ತು ದುಃಖದ ಬಗ್ಗೆ ತಾನಾಗಿ ಅಥವಾ ಇತರರ ಮೂಲಕ ಜಾಗೃತಿಗೊಂಡು ಅರಿವನ್ನು ಸಾಧಿಸುವನೋ ಮತ್ತು ಆ ಕಾರಣದಿಂದ ಮನೆಯನ್ನು ತ್ಯಜಿಸಿ ತನ್ನ ಹೃದಯದೊಳಗೆ ನೆಲೆಸಿರುವ ದೇವೋತ್ತಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸುವನೋ ಅವನು ನಿಜವಾಗಿಯೂ ಪ್ರಥಮ ಶ್ರೇಣಿಯ ಮಾನವನಾಗಿದ್ದಾನೆ. ಇಲ್ಲಿ 3 ಹಂತಗಳನ್ನ ಹೇಳ್ತಾರೆ. ಧೀರ ಅಂತ ಹೇಳ್ತಾರೆ. ಧೀರ ಅಂತ ಹೇಳಿದ್ರೆ ಯಾರು ಸಂಸಾರಿಕ ಒಡನಾಟದಿಂದ ವಿಮುಖನಾಗಿರ್ತಾನೆ, ಅವನು ಆ ವಿಮುಖತೆಯಿಂದ ಉದ್ವಿಗ್ನನಾಗುವುದಿಲ್ಲ, ಆತನು ಧೀರ. ನಂತರ ಆಶಾಭಗ್ನ ಮನೋಭಾವದಿಂದ ವಿರಕ್ತ ಜೀವನವನ್ನು ನಡೆಸುವಂತಹ ಸನ್ಯಾಸಿ. ಹೀಗೆ ಈ ಸನ್ಯಾಸಿಯ ರೀತಿಯಲ್ಲಿ ವಿರಕ್ತವಾದಂತಹ ಜೀವನವನ್ನು ನಡೆಸುವಂತಹ ವ್ಯಕ್ತಿ ಎರಡನೆಯ ಹಂತದಲ್ಲಿ, ಅಂದ್ರೆ ಧೀರ ಮೊದಲನೆಯ ಹಂತ, ಸನ್ಯಾಸಿ ಎರಡನೆಯ ಹಂತ. ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಒಂದು ಸ್ಥಾನ ನರೋತ್ತಮ ಅಂತ ಹೇಳ್ತಾರೆ. ಶ್ರವಣ ಸಂಕೀರ್ತನೆಗಳಿಂದ ಭಗವತ್ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವ, ತನ್ನ ಹೃದಯದಲ್ಲಿ ನೆಲೆಸಿದ ದೇವೋತ್ತಮ ಪರಮ ಪುರುಷನನ್ನು ಸಂಪೂರ್ಣವಾಗಿ ಅವಲಂಬಿಸಿ ಮನೆಯನ್ನು ತ್ಯಜಿಸುವ ಪ್ರಾಮಾಣಿಕ ಭಗವದ್ ಭಕ್ತ. ಧೀರ, ಸನ್ಯಾಸಿ ಮತ್ತೆ ನರೋತ್ತಮ ಅಥವಾ ಭಗವದ್ ಭಕ್ತ, ಇದು 3 ಹಂತಗಳು. ಇಲ್ಲಿ ಧೀರನಾದವನು ಸಾಂಸಾರಿಕವಾದಂತಹ ಒಡನಾಟವನ್ನು ಬಿಟ್ಟಿದ್ದಾನೆ, ಸನ್ಯಾಸಿಯಾದವನು ವಿರಕ್ತ ಜೀವನವನ್ನು ನಡೆಸ್ತಾ ಇದ್ದಾನೆ. ಆದ್ರೆ ನರೋತ್ತಮನಾದವನು ತಾನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾನೆ. ಅಂದ್ರೆ ಯಾರು ನೇರವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೋ ಅವರಿಗೆ ಈ ಧೀರ ಮತ್ತೆ ಸನ್ಯಾಸಿ ಯಾವ ಒಂದು ಸ್ಥಾನ ಇದೆ ಅದರ ಒಂದು ಪ್ರಯೋಜನವನ್ನ ಅವರು ಕೂಡ ಪಡೆಯುತ್ತಾರೆ. ಇದರ ಅರ್ಥ ಏನು? ನಾವು ಭಗವಂತನ ಸೇವೆಯಲ್ಲಿ ಹೆಚ್ಚು ಹೆಚ್ಚಾಗಿ ತೊಡಗಿಕೊಳ್ಳುವುದರಿಂದ ಸಾಂಸಾರಿಕವಾದಂತಹ ಬಂಧನಗಳಿಂದ ನಾವು ದೂರವಾಗಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ಪ್ರತ್ಯೇಕವಾದಂತಹ ಪ್ರಯತ್ನವನ್ನ ಪಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸನ್ಯಾಸಿ, ನಿಜವಾದಂತಹ ಸನ್ಯಾಸಿ ಯಾರು? ಇದನ್ನು ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೇವೆ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು. ಕಾಮ್ಯ ಕರ್ಮಗಳಿಂದ ದೂರನಾದವನು, ಕಾಮ್ಯ ಕರ್ಮಗಳ ಒಂದು ಫಲ ಏನಿದೆ ಅದನ್ನ ತ್ಯಾಗ ಮಾಡಿದಂತಹ ವ್ಯಕ್ತಿಯೇ ನಿಜವಾದಂತಹ ಸನ್ಯಾಸಿ. ಆತನು ಭಗವಂತನ ಭಕ್ತರು ಆ ಒಂದು ಸನ್ಯಾಸಿಯ ಸ್ಥಾನವನ್ನು ಕೂಡ ಪಡೆದುಕೊಂಡಿರ್ತಾರೆ. ಹಾಗಾಗಿ ಯಾರು ಕೃಷ್ಣ ಪ್ರಜ್ಞೆಯನ್ನ ಆಚರಿಸ್ತಾರೋ ಅವರು ನರೋತ್ತಮ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಇದೆ. ಆದ್ರೆ ಇಲ್ಲಿ ಧೃತರಾಷ್ಟ್ರನಿಗೆ ಅದು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಇಷ್ಟು ಕಾಲ ಆತನು ದುಷ್ಟ ಚತುಷ್ಟಯದಲ್ಲಿಯೇ ಮುಳುಗಿದ್ದ. ಈ ದುರ್ಯೋಧನ, ದುಶ್ಯಾಸನ, ಕರ್ಣ ಮತ್ತೆ ಶಕುನಿ ಇವರಿಂದಲೇ ಆತನು ಅವರು ಹೇಳಿದ ಮಾತುಗಳನ್ನೇ ಕೇಳ್ತಾ ತಾನು ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಅದರಿಂದಾಗಿ ಅವನಿಗೆ ಭಗವಂತನ ಭಕ್ತಿಯನ್ನ ಪಡೆಯುವಂತಹ ಒಂದು ಅವಕಾಶ ದೊರಕುವುದಿಲ್ಲ, ಅಥವಾ ಭಗವಂತನ ಶುದ್ಧ ಭಕ್ತರ ಸ್ಥಾನಕ್ಕೆ ಏರ್ಲಿಕ್ಕೆ ಅವನಿಗೆ ಸಾಧ್ಯ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಕನಿಷ್ಠ ಪಕ್ಷ ಧೀರನಾಗಿ ಆದ್ರೂ ಆತನು ಶರೀರವನ್ನು ತ್ಯಾಗ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ವಿದುರನ ಒಂದು ಉದ್ದೇಶವಾಗಿದೆ. ಇದು ನರೋತ್ತಮ ಅತಿ ಉತ್ತಮವಾದಂತಹ ಸ್ಥಾನ. ಅದು 27ನೆಯ ಸ್ಥಾನದಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಇದನ್ನ ತಿಳಿಸಿಕೊಡ್ತಾರೆ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಭಗವಂತನ ಪಾದಕಮಲಗಳ ಗುರುತನ್ನು ಅನುಸರಿಸಲು ನಾವೆಲ್ಲರೂ ಕೂಡ ಪ್ರಯತ್ನಿಸಬೇಕು. ಕೊನೆಯದಾಗಿ ವಿದುರನು ಹೇಳುವಂತಹ ಮಾತು, ಅಥೋದೀಚೀಂ ದಿಶಂ ಯಾತು ಸ್ವೈರಜ್ಞಾತ ಗತಿರ್ಭವಾನ್ ಇತೋರ್ವಾಕ್ಷ್ಪ್ರಾಯಶ ಕಾಲ ಪುಂಸಾಂ ಗುಣವಿಕರ್ಷಣಃ. ಆದ್ದರಿಂದ ನಿನ್ನ ಬಾಂಧವರಿಗೆ ಗೊತ್ತಾಗದಂತೆ ದಯವಿಟ್ಟು ಉತ್ತರದ ಕಡೆಗೆ ನಡೆ. ಮನುಷ್ಯರ ಸದ್ಗುಣಗಳನ್ನು ಕೆಡಿಸುವ ಆ ಕಾಲ ಶೀಘ್ರವೇ ಬಳಿ ಸಾರಲಿದೆ. ಅಂದ್ರೆ ಇಲ್ಲಿ ಕಲಿಯುಗ ಈಗ ಇನ್ನೇನು ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿ ವಿದುರನು ಹೇಳ್ತಾ ಇದ್ದಾನೆ. ಆ ಕಲಿಯುಗದ ಪ್ರಭಾವಕ್ಕೆ ನೀನು ಒಳಗಾಗಬೇಡ, ಯಾರಿಗೂ ಗೊತ್ತಾಗದೇ ಇರುತ್ತಾರೆ ನೀನು ಉತ್ತರ ದಿಕ್ಕಿಗೆ ನಡೆ, ನಿನ್ನ ಈ ಒಂದು ಬಂಧನವನ್ನೆಲ್ಲ ಕಳೆದುಕೊಂಡು ಹೊರಟು ಹೋಗು ಅಂತ ಹೇಳಿ
ವಿದುರನು ಧೃತರಾಷ್ಟ್ರನಿಗೆ ಹೇಳ್ತಾನೆ. ವಿದುರ ಹೇಳಿದಂತಹ ಮಾತಿಗೆ ಅನುಸಾರವಾಗಿಯೇ ಧೃತರಾಷ್ಟ್ರನು ನಡೆದುಕೊಳ್ತಾನೆ. ಧೃತರಾಷ್ಟ್ರ ತನ್ನ ಮಡದಿಯಾದಂತಹ ಗಾಂಧಾರಿಯನ್ನು ಕಳೆದುಕೊಂಡು, ಅಥವಾ ಗಾಂಧಾರಿ ಆತನನ್ನ ಅನುಸರಿಸಿಕೊಂಡು ಹೊರಡ್ತಾಳೆ. ಹಾಗೆ ಅವರು ಗೃಹತ್ಯಾಗವನ್ನ ಮಾಡಿದ ಮೇಲೆ ಹಸ್ತಿನಾಪುರದಲ್ಲಿ ಏನಾಯಿತು? ಪಾಂಡವರು ತಮ್ಮ ದೊಡ್ಡಪ್ಪನಾದಂತಹ ಧೃತರಾಷ್ಟ್ರ, ದೊಡ್ಡಮ್ಮನಾದಂತಹ ಗಾಂಧಾರಿ, ಚಿಕ್ಕಪ್ಪನಾದಂತಹ ವಿದುರ, ಇವರು ಯಾರು ಕೂಡ ಕಾಣ್ತಾ ಇಲ್ಲ ಅನ್ನುವುದನ್ನು ತಿಳಿದಂತಹ ಯುಧಿಷ್ಠಿರ ಮಹಾರಾಜ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾನೆ ಅನ್ನುವುದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದೆ ಧೃತರಾಷ್ಟ್ರನು ಯಾವ ರೀತಿಯಾಗಿ ಶರೀರ ತ್ಯಾಗವನ್ನ ಮಾಡಿದ ಇತ್ಯಾದಿ ವಿಚಾರಗಳನ್ನ, ಕೊನೆಗೆ ಇದು ಪರೀಕ್ಷಿತ ಮಹಾರಾಜನ ರಾಜ್ಯ ಪಟ್ಟಾಭಿಷೇಕಕ್ಕೆ ಹೇಗೆ ಕಾರಣವಾಗ್ತದೆ ಇತ್ಯಾದಿ ಎಲ್ಲ ವಿಚಾರಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕೂರ್ ಕಿ ಜೈ. ಧನ್ಯವಾದಗಳು. ಹರೇ ಕೃಷ್ಣ.